ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ಮನೆ ಗುರುಗಳಾದ ತಿಪ್ಪೇರುದ್ರ ಸ್ವಾಮಿಯವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿವ್ಯತ್ರಿಯವರಿಗೂ ಬಸವಲಿಂಗ ಸ್ವಾಮಿಯವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹತಾರ್ ಬಾಬಾಜಿಯವರಿಗೂ ಎಲ್ಲ ಆಶ್ರಮ ಮಾಸ್ಟರ್ಸ್ಗೂ, ಪ್ರಕೃತಿ ಮಾತೆಗೂ, ಭೂಮಾತೆಗೂ, ವಸುಂಧರಾ ಮಾತೆಗೂ, ಸೀತಾ ಮಾತೆಗೂ, ಯಶೋಧರ ಮಾತೆಗೂ, ಪಂಚಭೂತಗಳಿಗೂ, ಎಲ್ಲ ಗುರುಬರಿಯರಿಗೂ, ಯೋಗಿನಿ ಯೋಗಿಂದರಿಗೂ, ಸ್ವಾಮೀಜಿಯವರಿಗೂ, ಬಂಧು ಮಿತ್ರರಿಗೂ, ಕುಟುಂಬದವರಿಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಮಾತಾ ವೇದಿಕೆಗೆ ಮತ್ತೊಮ್ಮೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನನಗೆ ಜ್ಞಾನ ಕೊಡುತ್ತಿರುವಂತ ಹರಿಶಂಕರ್ ಸರ್ಗೂ, ಪುಷ್ಪಮ್ಮನಮ್ಮಗೂ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ, ರವಿಚಂದ್ರ ಸರ್ಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಧ್ಯಾನಕ್ಕೆ ಕರೆತಂದವರಿಗೂ, ದಾನ ಮಾರ್ಗದರ್ಶನ ನೀಡಿದವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ದಿನದ ವಿಷಯ ಏನಪ್ಪಾ ಅಂದ್ರೆ ಕ್ಷಮೆಯ ಜಾದು. ಇಂದಿನ ದಿನದಲ್ಲಿ ನಾವು ತಿಳ್ಕೊಂಡಿದ್ವಿ. ನಿಮ್ದು ಹೋಸ್ಟ್ ಇದೆ, ಅಶ್ವಿನಿ ಅವ್ರಿಗೆ ಒಂದು ಹೋಸ್ಟ್ ಕೊಡಿ ಮೇಡಮ್. ನಿಮ್ದು ಹೋಸ್ಟ್ ಬಂದಿದೆ. ನಾನ್ ಕೊಡ್ಬೇಕಾ? ಹೌದು, ನಿಮ್ದು ಹೋಸ್ಟ್ ಆಗಿದೆ ಮೇಡಮ್. ಈಗ ಅವ್ರ ಹೆಸರು ಮೇಲೆ ನೀವು ಟಚ್ ಮಾಡಿ ಮೇಡಮ್. ಮೇಕ್ ಕೋಸ್ಟ್ ಅಂತ ಬರ್ತಲ್ಲ, ಅದನ್ನ ಟಚ್ ಮಾಡಿ. ಅವ್ರ ಹೆಸರು ಮೇಲೆ ಪ್ರೆಸ್ ಮೇಡಮ್. ಓಕೆ, ಅವ್ರ ಹೆಸರು ಮೇಲೆ ಪ್ರೆಸ್ ಮಾಡಿ. ನಾನು ಇದಕ್ಕೆ ಹೋಗ್ಬೇಕಾ ಮೇಡಮ್? ಪಾರ್ಟಿಸಿಪೇಟ್ ಹೋಗ್ಬೇಕಾ? ಹಾ, ಇದು ಇದೆಲ್ಲಿ ಅಂದ್ರೆ ಪಾರ್ಟಿಸಿಪೆಂಟ್ ಇದೆ ಅಲ್ಲ ಮೇಡಮ್. ಅದೇ 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 ಗೊತ್ತಾಯ್ತು. ಓಕೆ, ಯಾರಿಗೆ ಕೊಡ್ಬೇಕಂದ್ರಿ? ಅಶ್ವಿನಿ ಅಂತ ಹ್ಯಾಂಡೈಸ್ ಮಾಡಿದ್ದಾರೆ ಮೇಡಮ್. ಅಶ್ವಿನಿ ಗೌಡ. ಒಂದ್ ಸೆಕೆಂಡ್. ಕೊಟ್ಟಿದ್ದೀನಿ ಮೇಡಮ್. ಆಗಿಲ್ಲ ಮೇಡಮ್ ಅವ್ರದ್ದು. ಅವ್ರದ್ದು ಲಾಂಗ್ ಪ್ರೆಸ್ ಮಾಡಿ ಮೇಡಮ್. ಮಾಡಿದ ತಕ್ಷಣ ಅಲ್ಲಿ ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಸಾರಿ ಹೋಸ್ಟ್ ಮಾಡಿ. ಹೋಸ್ಟ್ ಕೊಡಿ, ಹೋಸ್ಟ್ ಬೇಡ. ಹೋಸ್ಟ್ ಮಾಡಿ ಮೇಡಮ್. ನೀವೇ ಮಾಡ್ಬೇಕು, ಮಂಗಳಾ ಮೇಡಮೇ ಮಾಡ್ಬೇಕು. ಅವ್ರು ಮೇಡಮ್ ಮತ್ತೆ ರಿಪೀಟ್ ಹೋಗ್ಬೇಕಾ? ಅಲ್ಲೇ ಮಾಡಿ ಮೇಡಮ್. ಅವ್ರ ಹೆಸರು ಮೇಲೆ ಟಚ್ ಮಾಡಿ, ಹೋಸ್ಟ್ ಅಂತ ಬರ್ತೈತಲ್ಲ, ಮೇಕ್ ಹೋಸ್ಟ್ ಅಂದು. ಓಕೆ ಮೇಡಮ್. ಅವ್ರದ್ದು ಹೋಗ್ತೀನಿ ಈಗ. ಅವ್ರದ್ದು ಹೋಸ್ಟ್ ಕೊಡಿ ಮೇಡಮ್ ಅವ್ರಿಗೆ. ಮೇಡಮ್ ಅವ್ರದ್ದು ಹ್ಯಾಂಡ್ ರೈಸ್ ಇಲ್ಲ. ಹ್ಯಾಂಡೈಸ್ ಮಾಡಿದ್ರಿ, ಈಗ ನಿಮ್ಗೆ ಹೋಸ್ಟ್ ಕೊಡುತ್ತೆ ಅವ್ರದ್ದು ಓದ್ತದು. ಅವ್ರಿಗೆ ಹ್ಯಾಂಡೈಸ್ ಮಾಡಿ ಮೇಡಮ್, ಮಂಗಳಾ ಮೇಡಮ್. ಆಯ್ತಲ್ಲ. ಓಕೆ ಮೇಡಮ್, ಕಂಟಿನ್ಯೂ ಮೇಡಮ್. ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮಗಳನ್ನು ತಿಳಿಸುತ್ತಾ, ಇಂದಿನ ದಿನದಲ್ಲಿ ನಾವು ಕ್ಷಮಾ ಸಾಧನೆಯನ್ನ ಏಕೆ ಮಾಡಬೇಕು, ಮತ್ತೆ ಏನೇನು ವಿಷಯನ ತಿಳ್ಕೊಂತ ಬಂದ್ವಿ. ನಾವು ಒಂದು ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ, ಮತ್ತೆ ಭೂತಕಾಲದಿಂದ ವರ್ತಮಾನದೊಂದಿಗೆ ಇರುವುದನ್ನು ಹೇಗೆ ಅಂತ ತಿಳ್ಕೊಂಡ್ವಿ. ಸಕಾರಾತ್ಮಕ ಶಕ್ತಿಯ
ಅಭಿವ್ಯಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಸಮಯದ ಒಳ್ಳೆಯ ಸದುಪಯೋಗವನ್ನು ನಾವು ನೆಟ್ವರ್ಕ್ ಇಶ್ಯೂ ಆಯ್ತಾ ಅವ್ರದ್ದು ಲೆಫ್ಟ್ ಆದ್ರೇನ್ ಮೇಡಮ್ ಅವರು? ಮೇಡಮ್ ಬಂದ್ರು ಮೇಡಮ್ ಬಂದ್ರು. ಬಂದ್ರು. ನೆಟ್ವರ್ಕ್ ಏನೋ ಇಶ್ಯೂ ಆಯ್ತೇನ್ ಮೇಡಮ್ ನಿಮ್ದು? ಅನ್ಮ್ಯೂಟ್ ಇದೆ ಹೋಸ್ಟ್ ಕೊಡುತ್ತೆ ತಡಿ ಇರ್ರಿ ಮೇಡಮ್, ಹೋಸ್ಟ್ ಕೊಡ್ತಾರೆ. ಎಸ್ ಮೇಡಮ್, ಕಂಟಿನ್ಯೂ ಮೇಡಮ್. ಸಮಯದ ಒಳ್ಳೆಯ ಸದುಪಯೋಗವನ್ನು ಹೇಗೆ ಮಾಡ್ಕೋಬೇಕು ನಾವು, ಮತ್ತು ಪೂರ್ಣತೆಯ ಭಾವದ ನಿರ್ಮಾಣವನ್ನು ನಾವು ಪೂರ್ಣಗೊಳಿಸುವುದು ಹೇಗೆ ಅಂತ ಕೇಳ್ಕೊಂಡ್ವಿ. ಮತ್ತೆ ಕ್ಷಮಾ ಸಾಧನೆಯನ್ನು ಹೇಗೆ ಮಾಡ್ಬೇಕು, ಕ್ಷಮಿಸುವುದರ ಹಾಗೂ ಕ್ಷಮೆ ಯಾಚಿಸುವ ಉತ್ತಮ ಪದ್ಧತಿಯನ್ನು ನಾವು ತಿಳ್ಕೊಂಡ್ವಿ. ಹೇಗೆ ನಾವು ನೇರವಾಗಿ ಕ್ಷಮೆ ಕೇಳಕ್ ಆಗ್ಲಿಲ್ಲ ಅಂದ್ರೆ ಧ್ಯಾನದ ಮೂಲಕ ಹೇಗೆ ಕ್ಷಮೆಯನ್ನು ಯಾಚಿಸುವುದು ಅಂತ ತಿಳ್ಕೊಂತ ಹೋದ್ವಿ. ಈಗ ಇವತ್ತಿನ ವಿಷಯ ಒಂದು 5ನೇ ಹೆಜ್ಜೆನ ನಾವು ಇಡೋಣ. ಈಗ ನಾವು 3, 4 ಹೆಜ್ಜೆ ಇಟ್ಟಾಯ್ತು. ಈಗ 5ನೇ ಹೆಜ್ಜೆನ ಇಡ್ತಾ ಹೋಗೋಣ. ನಾವು ಏನ್ ಹೇಳ್ತಿದ್ದಾರೆ ಸರ್ಶಿಜಿ ಅಂದ್ರೆ, ಇದು ಸರ್ಶಿಜಿಯವರು ಕೊಟ್ಟಂತ ಜ್ಞಾನ. ಅದಕ್ಕೆ ಸರ್ಶಿಜಿಯವರೆಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ತಿಳಿಸುತ್ತಾ, ಇವತ್ತು ಯಾರಲ್ಲಿ ನಾವು ಕ್ಷಮೆಯನ್ನ ಯಾಚಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಅವ್ರೇನ್ ಹೇಳ್ತಾರೆ, ಒಂದು ಘಟಕ, ಒಂದು ಶಕ್ತಿ, ಒಂದು ಚೈತನ್ಯ ಶಕ್ತಿ ಅಂದ್ರೆ ಒಂದು ಎಲ್ಲರಲ್ಲೂ ಒಂದು ಚೈತನ್ಯ ಶಕ್ತಿ ಅನ್ನೋದು ಇದೆ ಅಲ್ವಾ. ಆ ಒಂದು ಏಕೈಕ ಘಟಕ ಅಂದ್ರೆ ಒಂದು ಯೂನಿಟ್ ಇದ್ದಂಗೆ ಅದು ಎಲ್ಲರಲ್ಲೂ ಇದೆ ಅಂತ ನಾವು ತಿಳ್ಕೋಬೇಕು. ಎಲ್ಲರಲ್ಲೂ ಇರುವುದು ಒಂದೇ ಶಕ್ತಿ. ಆ ಒಂದು ಶಕ್ತಿ ನಮ್ಮಲ್ಲಿ ನೆಲೆಸಿದೆ, ನಮ್ಮೆಲ್ಲರನ್ನ ಅದು ಶುದ್ಧ ಮಾಡ್ತಾ ಇದೆ. ಅಂದ್ರೆ ನಮ್ಮ ಅಂತರಂಗವನ್ನು ಶುದ್ಧೀಕರಿಸ್ತಾ ಇದೆ. ಆದ್ರಿಂದ ಇದಕ್ಕೆ ಆಂತರ್ಯವನ್ನು ಶುದ್ಧೀಕರಿಸುವ ದೈವ ಅಂತ ಕರಿಬಹುದು ನಾವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನ್ಯಾಯವೇ ದೇವರು ಎಂದು ಒಂದು ಸಂಬೋಧನೆಯನ್ನು ಕೊಡೋಣ ಇದಕ್ಕೆ ಅಂತ ಹೇಳ್ತಾರೆ ಅವರು. ಏಕೆಂದ್ರೆ ನಮ್ಮ ಅಂತರಂಗ ಶುದ್ಧಿಯೇ ನಿಜವಾದ ನ್ಯಾಯ. ಆದ್ರಿಂದ ಇನ್ ಮುಂದೆ ನಾವು ಯಾವಾಗ್ಲಾದ್ರೂ ಯಾರಲ್ಲಿ ಆದ್ರೂ ಕ್ಷಮೆ ಯಾಚಿಸುವುದಿದ್ರೆ ಹಿಂದೆ ನಾವು ನ್ಯಾಯದ ದೇವರಲ್ಲಿ ಕ್ಷಮೆ ಯಾಚಿಸುತ್ತಿರುವೆವು ಎಂಬ ಜಾಗೃತಿ ಇರಲಿ. ಸಾಧನೆಯಲ್ಲಿ ಏಕಾಗ್ರವಾಗಲು ಕೆಲವರು ಗಣಪತಿ, ಕೆಲವರು ಕೃಷ್ಣನ್ನ, ಇನ್ನು ಕೆಲವರು ಶಿವನ ಮೂರ್ತಿಯನ್ನು, ಇನ್ನೂ ಕೆಲವರು ಅಲ್ಲ ಎಂದು ಕರೆದರೆ ಇನ್ನೂ ಕೆಲವರು ಜೀಸಸ್ ಎಂದು ಎನ್ನುತ್ತಾರೆ. ಹೆಸರು ಅಷ್ಟೇ ಇರಲಿ, ಎಷ್ಟೇ ಪ್ರಕಾರವಾಗಿದ್ದರೂ ಅದು ಮಾತ್ರ ಒಂದೇ ಆಗಿದೆ, ಒಂದು ಚೈತನ್ಯ ಶಕ್ತಿಯಾಗಿದೆ. ಅವ್ರೇನು ಹೇಳ್ತಾರೆ, ನಮ್ಮ ಒಳಗೆ ಒಂದು ಶಕ್ತಿ ಇದೆ, ಅದು ನ್ಯಾಯದ ದೇವರಾಗಿದೆ ಅಂತ ಒಂದು ಸಂಬೋಧನೆಯನ್ನು ಕೊಡ್ತಾ, ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಮ್ಮ ಅಂತರಂಗದ ಶುದ್ಧೀಕರಿಸುವ ಒಂದು ಶಕ್ತಿ ಅದು. ಆದ್ರಿಂದ ನಾವ್ ಯಾವಾಗ್ಲಾದ್ರೂ ಯಾರಿಗಾದ್ರೂ ಕ್ಷಮೆ ಕೇಳ್ಬೇಕಾರೆ ಯಾರಿಗೆ ಕ್ಷಮೆ ಯಾಚಿಸ್ತಿದೀವಿ ಅನ್ನೋದನ್ನ ಜಾಗೃತಿಯಲ್ಲಿ ಇಟ್ಕೊಳ್ರಿ. ಅಲ್ಲೊಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಕೇಳ್ಕೊಂತಾ ಇದೀವಿ. ಕ್ಷಮೆಯನ್ನ ಆ ಘಟಕದಲ್ಲಿ, ಆ ಶಕ್ತಿಯಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತಾ ಇದ್ದೀನಿ ಅನ್ನೋದು ಅರಿವಿಗೆ ಇಟ್ಕೊಂಡು ನಾವು ಕ್ಷಮೆಯನ್ನು ಯಾಚಿಸ್ತಾ ಇದೀವಿ ಅನ್ನೋದನ್ನ ಇಟ್ಕೊಂಡಿರ್ಬೇಕು. ಅದಕ್ಕೆ ನಾವು ಈ ಕ್ಷಮೆ ಯಾಚನೆ ಮಾಡುವಾಗ ಈ ನಾವು ಆ ಮನಸ್ಸಿನಲ್ಲಿ ಒಂದೊಂದು ಭಗವಂತನ ನಾವು ಇಟ್ಕೊಂಡಿರ್ತೀವಿ. ಕೆಲವರು ಗಣಪತಿನ ಇಟ್ಕೊಂತಾರೆ, ಕೆಲವರು ಕೃಷ್ಣ, ಕೆಲವರು ಈಶ್ವರನ, ಕೆಲವರು ಅಲ್ಲ, ಜೀಸಸ್, ಹೀಗೆ ಇಟ್ಕೊಂಡಿರ್ತಾರೆ. ಅದೇನೇ ಇಟ್ಕೊಂಡ್ರೆ ಅದೆಲ್ಲ ಒಂದೇ ಶಕ್ತಿ ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕೆ ಅವರು ಏಕೈಕ ಘಟಕ ಅಂದ್ರೆ ಒಂದು ನಮ್ಮ ಕರ್ಮಬಂಧನವನ್ನು ಅಳಿಸುವ ಒಂದು ಶಕ್ತಿಯಾಗಿರುತ್ತೆ. ಈ ಏಕೈಕ ಘಟಕಕ್ಕೆ ಒಂದು ಯೂನಿವರ್ಸಲ್ ಎನರ್ಜಿ, ಒಂದು ಈಶ್ವರ ಆಗಿರ್ಬೋದು, ಅಲ್ಲ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಪರಮ ಚೈತನ್ಯ, ಅದು ಪರಮಾತ್ಮ ಇತ್ಯಾದಿಯಾಗಿ ನಾವು ಕರಿತೀವಿ, ಯೂನಿವರ್ಸ್ ಅಂತ ಕರಿತೀವಿ. ಮತ್ತೆ ಒಂದು ಶಕ್ತಿ ಅಂತ ಕರಿತೀವಿ, ಈಶ್ವರ ಅಂತ ಕರಿತೀವಿ. ಅದೆಲ್ಲದು ಒಂದೇ ಶಕ್ತಿ, ಅದು ಒಂದು
ಚೈತನ್ಯ ಶಕ್ತಿಯಾಗಿದೆ. ಈ ಪೂರ್ಣ ಒಂದು ಬ್ರಹ್ಮಾಂಡದಲ್ಲಿ ಒಂದು ಜೀವಂತ ಶಕ್ತಿಯಾಗಿದೆ. ಈ ಒಂದು ಏಕಮಾತ್ರ ಶಕ್ತಿಯಿಂದ ಪೂರ್ಣ ಬ್ರಹ್ಮಾಂಡ ಚಲಿಸ್ತಾ ಇದೆ. ಈ ವಿಶ್ವದ ಎಲ್ಲ ಒಂದು ಪ್ರತಿಯೊಂದು ಅಣುರೇಣು ತೃಣಕಾಷ್ಟನು ಕಾಷ್ಟವೂ ಕೂಡ ಈ ಒಂದು ಶಕ್ತಿಯಿಂದನೇ ಎಲ್ಲವೂ ಚಲನೆ ಆಗ್ತಾ ಇರುತ್ತೆ. ಎಲ್ಲಾ ಕೆಲಸನೂ ನಡೀತಾ ಇರುತ್ತೆ. ಇದರಲ್ಲಿ ನಾವು ಒಂದು ಭಾಗವಾಗಿದ್ದೀವಿ. ಈ ಜೀವಂತ ಶಕ್ತಿ ಪ್ರತಿಯೊಂದು ವಸ್ತುವಿನ ಹಿಂದೆ ಇದೆ, ಒಳಗೂ ಇದೆ, ಹೊರಗೂ ಇದೆ. ಅದು ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಒಟ್ಟುಗೂಡಿ ವಸ್ತುಗಳ ಮೂರ್ತ ರೂಪ ಕೊಡ್ತಾ ಇರುತ್ತೆ ಅಷ್ಟೇನೆ. ಒಂದೇ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೂಪದಲ್ಲಿ ತಳೆದುಕೊಂಡಿರುತ್ತೆ. ಯಾರಾದರೂ ಕ್ಷಮೆ ಯಾಚಿಸುತ್ತಿರಲಿ, ಸ್ವತಃ ನಿಮ್ಮಿಂದಲೂ ಸಹ ನೀವು ಆ ಘಟಕದಿಂದಲೇ ಕ್ಷಮೆ ಯಾಚಿಸುತ್ತಿರುವುದೆಂಬುದನ್ನು ತಿಳಿಯಿರಿ. ಅಲ್ಲಿ ಏನಾಗುತ್ತೆ, ನಮ್ಗೆ ಅಹಂಕಾರ ಅಡ್ಡಿ ಬರುತ್ತೆ. ಅವರು ಅಷ್ಟೊಂದು ತಪ್ಪು ಮಾಡಿದರೆ, ಅಷ್ಟೊಂದು ಮೋಸ ಮಾಡಿದರೆ, ಅಷ್ಟೊಂದು ನನಗೆ ಅಂದಿದ್ದಾರೆ, ಬೈದಿದ್ದಾರೆ, ನಾನು ಹೆಂಗೆ ಕ್ಷಮೆ ಕೇಳೋದು ಅಂತೇಳಿ ನಮಗೆ ಒಂದು ಅಹಂಕಾರ ಅನ್ನೋದು ನಮಗೆ ಅಡ್ಡಿ ಬರ್ತಾ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನೀವು ಯಾರಲ್ಲಾದ್ರೂ ಕ್ಷಮೆ ಯಾಚಿಸುವುದೇ ಆದ್ರೆ, ಯಾಚಿಸ್ಕರೆ ಆದ್ರೆ, ಕ್ಷಮೆ ಕೇಳ್ಬೇಕಾರೆ ಆದ್ರೆ ಸ್ವತಃ ಅವ್ರು ಏನ್ ಹೇಳ್ತಾರೆ, ನೀವು ಒಂದು ಶಕ್ತಿಯಿಂದ ಕ್ಷಮೆಯನ್ನ ಯಾಚಿಸ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ರಿ. ಅಲ್ಲಿ ಒಂದು ಶಕ್ತಿ ಇದೆ, ವ್ಯಕ್ತಿನ ನೋಡೋದಲ್ಲ, ಒಳಗಡೆ ಒಂದು ಶಕ್ತಿ ಇದೆ ಅನ್ನೋದನ್ನ ಮರಿಬೇಡಿ. ಆ ಶಕ್ತಿಯಲ್ಲಿ ಕ್ಷಮೆ ಕೇಳ್ತಾ ಇದೀವಿ. ಯಾರು ಕೇಳ್ತಾ ಇದ್ದಾರೆ? ಶಕ್ತಿಯಿಂದ ಶಕ್ತಿಗೆ ಕ್ಷಮೆ ಯಾಚನೆ ಮಾಡ್ತಾ ಇರೋದು. ಕ್ಷಮೆ ಯಾಚನೆಯು ಸಹ ಆ ಘಟಕವೇ ಮಾಡ್ತಾ ಇದೆ. ಆ ಶಕ್ತಿನೇ ಕೇಳ್ತಾ ಇದೆ, ಆ ಶಕ್ತಿನೇ ಕ್ಷಮೆ ಯಾಚನೆ ಮಾಡ್ತಾ ಇರೋದು ಒಂದು ಶಕ್ತಿನೇ, ಕ್ಷಮೆಯನ್ನ ಕ್ಷಮಿಸಕ್ಕೆ ರೆಡಿಯಾಗಿರೋದು ಒಂದು ಶಕ್ತಿನೇ. ಅದಕ್ಕೆ ಈ ಕ್ಷಮೆ ಯಾಚನೆಯು ಸಹ ಆ ಶಕ್ತಿಯಿಂದ ಆಗ್ತಿರೋದ್ರಿಂದ ಅದು ಮುಕ್ತವಾಗಲು ಬಯಸ್ತಾ ಇರುತ್ತೆ. ಕರ್ಮ ಬಂಧನಗಳಿಂದ ಖಾಲಿಯಾಗಿ ತನ್ನ ಅಭಿವ್ಯಕ್ತಿಯನ್ನು ಮಾಡಲು ಬಯಸ್ತಾ ಇರುತ್ತೆ. ಅದಕ್ಕೆ ಆ ಕ್ಷಮೆ ಯಾಚಿಸುವಾಗ ನಾವು ಅಲ್ಲೊಂದು ಶಕ್ತಿ ಇದೆ ಅನ್ನೋದನ್ನ ಮರೆಯೋದ್ ಬೇಡ. ಆ ಒಂದು ಅಹಂಕಾರವನ್ನು ಬಿಟ್ಟು ನಾವು ಯಾರಲ್ಲಾದ್ರೂ ಕ್ಷಮೆ ಯಾಚಿಸಕ್ಕೆ ನಾವು ಹಿಂದೆ ಸರಿಯೋದು ಬೇಡ. ಅದಕ್ಕೆ ಅಲ್ಲೊಂದು ಶಕ್ತಿ ಇದೆ, ಆ ಶಕ್ತಿಗೆ ನಾವು ಕ್ಷಮೆ ಕೇಳ್ತಿದೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮಗೆ ಕ್ಷಮೆ ಯಾಚನೆ ಮಾಡೋದಕ್ಕೆ ತುಂಬಾ ಸರಳವಾಗುತ್ತೆ ಮಾಸ್ಟರ್ಸ್. ತಮಗಾಗಿ ಕ್ಷಮೆ ಯಾಚಿಸಿ. ಅವ್ರು ಹೇಳ್ತಾರೆ, ಬೇರೆಯವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವರ ಮೇಲೆ ದೋಷಾರೋಪಣೆ ಮಾಡುವುದು ಬಹಳ ಸುಲಭ. ಆದರೆ ನಾವು ಬೇರೆಯವರ ಕಡೆ ಬೆರಳನ್ನು ತೋರಿಸಿದರೆ ಉಳಿದ 3 ಬೆರಳುಗಳು ನಮ್ಮತ್ತ ತಿರುಗುತ್ತದೆ. ವಾಸ್ತವವಾಗಿ ನಾವು ಬೇರೆಯವರ ಅಂತರಂಗವನ್ನು ಶುದ್ಧೀಕರಿಸುವಲ್ಲಿ ಎಷ್ಟು ವ್ಯಸ್ತವಾಗಿರುತ್ತೇವೆ ಎಂದರೆ ನಮ್ಮ ಆಂತರಂಗವನ್ನು ಶುದ್ಧ ಮಾಡುವುದಕ್ಕೆ ನಮಗೆ ಸಮಯವೇ ಸಿಗುವುದಿಲ್ಲ. ನಾವು ಹಾಗೆ ಅಲ್ವಾ, ಬೇರೆಯವರನ್ನ ತಪ್ಪನ್ನ ತುಂಬಾ ಈಸಿಯಾಗಿ ಸುಲಭವಾಗಿ ಬೆರಳು ತೋರಿಸಿ ಹೇಳ್ತಾ ಇರ್ತೀವಿ. ಆದ್ರೆ ಇನ್ನ 3 ಬೆರಳುಗಳು ನಮ್ಮನ್ನೇ ತೋರಿಸ್ತಾ ಇರ್ತವೆ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಅದನ್ನ ಅವ್ರು ಹೇಳ್ತಾರೆ, ಬೇರೆಯವರ ಅಂತರಂಗವನ್ನು ಶುದ್ಧೀಕರಿಸುವಲ್ಲಿ ಎಷ್ಟು ವ್ಯಸ್ತವಾಗಿರುತ್ತವೆ ಅಂದ್ರೆ ನಮ್ಮ ಅಂತರಂಗವನ್ನು ಶುದ್ಧ ಮಾಡುವುದಕ್ಕೆ ನಮಗೆ ಸಮಯವೇ ಸಿಗುವುದಿಲ್ಲ. ಬೇರೆಯವರ ಅಂತರಂಗನ ಶುದ್ಧಿ ಮಾಡಕ್ಕೆ ನಾವು ಬಹಳ ಕಾತರರಾಗಿ ಬಹಳ ಆಸಕ್ತರಾಗಿ ನಿಂತಿರ್ತೀವಿ. ಆದ್ರೆ ನಮ್ಮ ಅಂತರಂಗ ಶುದ್ಧ ಮಾಡೋದಕ್ಕೆ ನಮಗೆ ಸಮಯನೇ ಇಲ್ಲ. ಎಲ್ಲಿವರೆಗೆ ನಾವು ನಮ್ಮನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿವರೆಗೆ ನಾವು ಬೇರೆಯವರನ್ನು ಕ್ಷಮಿಸೋಕ್ಕಾಗಲ್ಲ. ನಮ್ಮ ಅಂತ ಶುದ್ಧಿ ಮಾಡ್ಕೊಂಡು ನಮ್ಮನ್ನ ನಾವು ಕ್ಷಮೆ ಕೇಳ್ಕೊಂಡು ಇನ್ನೊಬ್ಬರನ್ನ ಕ್ಷಮಿಸಕ್ಕೆ ನಾವು ಸಾಧ್ಯ ಆಗತ್ತೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ, ಬೇರೆಯವರನ್ನು ಎಲ್ಲಿವರೆಗೂ ನಾವು ಕ್ಷಮಿಸಕ್ಕಾಗಲ್ಲೋ ಅಲ್ಲಿವರೆಗೂ ನಾವು ಕ್ಷಮೆಯನ್ನ ಬೇಡಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲಕ್ಕಿಂತ ಮೊದಲು ನಮ್ಮನ್ನ ನಾವು ಶುದ್ಧ ಮಾಡ್ಬೇಕು, ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಏನೆಲ್ಲಾ ತಪ್ಪಾಗಿದ್ರು ಅಥವಾ ನಿಮ್ಮ ಸ್ವಂತದ ಬಗ್ಗೆ ತಪ್ಪು ಯೋಚಿಸಿದ್ದರೆ ಅದಕ್ಕಾಗಿ ನೀವು ಆ ಶಕ್ತಿಯೊಂದಿಗೆ, ಆ ಚೈತನ್ಯ ಶಕ್ತಿಯೊಂದಿಗೆ ಕ್ಷಮೆಯಾಚನೆ ಮಾಡ್ಕೋಬೇಕು ಅಂತ. ಎಷ್ಟೊಂದು ಗೊತ್ತಿಲ್ಲದಲೇ ಅಜ್ಞಾನದಲ್ಲಿ ತುಂಬಾ ಮಾಡಿದೀವಿ ನಾನು ಮಾಡಿದ್ದೀನಿ. ಈ ಜ್ಞಾನ ಬರಕ್ಕಿಂತ ಮುಂಚೆ, ಈ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ, ಈ ಜ್ಞಾನ ತಗೊಳಕ್ಕಿಂತ ಮುಂಚೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆನೇ ಚರ್ಚೆ ಮಾಡೋದು, ಅವರೇ ಬಹಳ ತಪ್ಪು ಮಾಡಿದಿರಿ ಅನ್ನೋದು ಬಹಳ ಮಾತಾಡ್ತಿದ್ವಿ. ಆದ್ರೆ ಅದನ್ನೇ ಮಾತಾಡಿ ಅವ್ರು ಮಾಡಿದ ಕರ್ಮನ ನಾವು ಅಟ್ರಾಕ್ಟ್ ಮಾಡ್ಕೊಂತೀವಿ. ಅದರಿಂದ ನಮ್ಮ ಕರ್ಮದ ಗಂಟು ಜಾಸ್ತಿ ಆಗುತ್ತೆ. ಮತ್ತೆ ನಾವು ಈ ಪೃಥ್ವಿ ಲೋಕಕ್ಕೆ ಬರ್ಬೇಕಾಗುತ್ತೆ. ಮತ್ತೆ ನಾವು ಮತ್ತೆ ಈ ಭೂಮಿಯನ್ನು ಬಿಟ್ಟು ಒಂದು ಆಧ್ಯಾತ್ಮ ಲೋಕವನ್ನು ಸೇರಿ ಮತ್ತೊಂದ್ಸತಿ ನಾವು ಸಾವಿರಾರು ವರ್ಷ ನಿಂತು ಒಂದು ಶರೀರನ ತಗೊಂಡು ಮತ್ತೆ ಭೂಮಿಗೆ ಬಂದು ಮತ್ತೆ LKG ಇಂದ ಪ್ರಾರಂಭ ಮಾಡ್ಬೇಕಾಗುತ್ತೆ.
ತಿಳ್ಕೊಂತ ಬಂದ್ವಿ. ಈ ಧ್ಯಾನ ಯಾವಾಗ ಸಿಕ್ತು ನಮ್ಮ ಪತ್ರಿ ಸಿಗ್ತಾ ಹೋದಂಗೆಲ್ಲ ಇದರಿಂದ ನಾವು ಹೊರಗಡೆ ಬರ್ತಾ ಎಷ್ಟೊಂದು ಅಜ್ಞಾನ, ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ನಾವು ವಿಡಿಯೋ ಆಫ್ ಮಾಡ್ಕೊಂಬಿಡಿ, ನೆಟ್ವರ್ಕ್ ಇಶ್ಯೂ ಇದೆ. ಸ್ವಲ್ಪ ಹೊತ್ತು ಆಫ್ ಮಾಡ್ಕೊಂಬಿಡಿ. ಓಕೆ ಮೇಡಮ್, ಈಗ ಓಕೆನಾ ಮೇಡಮ್? ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಮೇಡಮ್. ಅದಕ್ಕೆ ನಾವು ಭಗವಂತನನ್ನ ಏನೆಂದು ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದ್ರೆ, ಭಗವಂತ ನನಗೆ ನನ್ನನ್ನು ಕ್ಷಮಿಸಲು ಸಹಾಯವನ್ನು ಮಾಡು, ನನಗೆ ನನ್ನನ್ನು ಶುದ್ಧೀಕರಿಸಲು ಸಹಾಯ ಮಾಡು, ನನಗೆ ನನ್ನನ್ನು ಸ್ವೀಕರಿಸಲು ಸಹಾಯ ಮಾಡು, ನನ್ನ ಅಂತರಂಗವನ್ನು ಶುದ್ಧಿಯನ್ನು ಮಾಡು. ಮೊದ್ಲು ನಮ್ಮನ್ನ ನಾವು ಶುದ್ಧಿ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಾವು ಕೀಳಿರ್ಮೆಯನ್ನು ಮಾಡ್ಕೊಂಡಿರ್ತೀವಿ, ನಮ್ಮ ಬಗ್ಗೆ ನಮಗೆ ನಂಬಿಕೆನೇ ಇರೋದಿಲ್ಲ. ಅದನ್ನ ಫಸ್ಟ್ ನಾವು ನಮ್ಮ ಬಗ್ಗೆ ನಾವು ಕೀಳಾಗಿ ಅನ್ಕೊಂಡಿರ್ತೀವಲ್ಲ, ಅದಕ್ಕೆ ಕ್ಷಮೆಯನ್ನು ಮೊದಲು ಯಾಚನೆ ಮಾಡ್ಕೊಳ್ರಿ. ನಿಮ್ಮ ಬಗ್ಗೆ ನೀವು ಎಷ್ಟು ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅದಕ್ಕೋಸ್ಕರ ಮೊದಲು ಕ್ಷಮೆಯ ಯಾಚನೆಯನ್ನು ಮಾಡ್ಬೇಕು. ಅದಕ್ಕಿಂತ ಮುಂಚೆ ಅವ್ರೇನ್ ಹೇಳ್ತಾರೆ, ಆ ಒಂದು ಶಕ್ತಿಯನ್ನು ಆ ಪ್ರಾರ್ಥನೆ ಮಾಡ್ಕೊಳಕ್ಕೆ ಏನಂತ ಕೇಳ್ಕೋಬೇಕು, ನನಗೆ ನನ್ನನ್ನು ಕ್ಷಮಿಸಲು ಸಹಾಯ ಮಾಡು ಭಗವಂತ, ನನಗೆ ನನ್ನನ್ನು ಶುದ್ಧೀಕರಿಸಲು ಸಹಾಯ ಮಾಡು, ನನಗೆ ನನ್ನನ್ನ ಸ್ವೀಕಾರ ಮಾಡಕ್ಕೆ ಸಹಾಯ ಮಾಡು, ನನ್ನ ಅಂತರಂಗವನ್ನು ಶುದ್ಧಿ ಮಾಡು ಅಂತ. ಯಾವಾಗ ನಾವು ಕಾಯ ವಾಚ ಮನಸ ಪರಿಶುದ್ಧವಾಗಿರ್ತೀವೋ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಸವಣ್ಣರು ಹೇಳಿದಾರಲ್ವಾ, ಒಳಗೂ ಹೊರಗೂ ಒಂದೇ ರೀತಿ ಇರ್ಬೇಕು. ಮಾತಾಡೋದೊಂದು, ಹೇಳೋದೊಂದು ಮಾಡಿದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಎರಡು ತರ ನಾವು ಮಾಡದೇ ಆದ್ರೆ ನಮ್ಮ ಸಾಧನೆಯಲ್ಲಿ ನಾವು ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಯಾರೋ ಮನೆಗೆ ಬಂದಿರ್ತಾರೆ, ಒಳಗಡೆ ಅವ್ರನ್ನ ಬೈಕೊಂತ ಟ್ರೀಟ್ ಮಾಡೋದು. ಒಳ್ಳೆ ಊಟ ಟೈಮಿಗೆ ಬರ್ತಾರೆ, ಅವಾಗ ಅವ್ರು ಬಂದಿರ್ತಾರೆ, ಕಾರ್ಯಕಾರಣ ಇದ್ದಲ್ಲಿ ಯಾರೂ ಬರೋದಿಲ್ಲ. ಆ ಋಣನ ತೀರ್ಸಕ್ಕೋಸ್ಕರನೇ ಅವರು ನಮ್ಮ ಮನೆಗೆ ಬಂದಿರ್ತಾರೆ. ಎಷ್ಟೊತ್ತಾಗುತ್ತೆ? 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಅವ್ರಿಗೋಸ್ಕರ ನಾವು ಬಂದ್ರೆ ನಮ್ ಕೈಲಿ ಏನಾಗುತ್ತೋ ಅದನ್ನ ನಾವು ಅವರಿಗೆ ಸಹಾಯ ಮಾಡಿ 5-10 ನಿಮಿಷ ಅವರಿಗೆ ಮಾತಾಡಿಸಿ ಅವ್ರಿಗೆ ನಾವು ಕಳಿಸ್ಬಿಟ್ಟು ನಮ್ಮ ಕೆಲಸವನ್ನು ನಾವು ಮುಂದುವರ್ಸ್ಕೋಬಹುದು. ಅದಕ್ಕೆ ಸುಮ್ಮನೆ ಅವ್ರು ಬಂದಿದಾರ, ಚೆನ್ನಾಗಿದ್ದೀರಾ ಅನ್ನೋದು, ಕಾಫಿ ಕುಡೀರಿ ಅನ್ನೋದು, ಒಳಗಡೆಯಿಂದ ಯಾಕೆ ಬರ್ತಾರೋ ಏನೋ ಅಂತ ಬೈಕೊಳ್ಳೋದು, ಈ ತರ ಒಂದು ನಾವು ಇಟ್ಕೊಳ್ಬಾರ್ದು. ಅದಕ್ಕೆ ಒಳಗೆ ಹೊರಗೆ ಶುದ್ಧ ಇರ್ಬೇಕು. ಯಾರು ಸುಮ್ಮನೆ ಬರಲ್ಲ, ಕಾರ್ಯಕಾರಣ ಇದ್ರಲ್ಲಿ ಯಾರು ಬರಲ್ಲಂತೆ, ಋಣ ಇದ್ರನೆ ಬರೋದಂತೆ. ನಮ್ಮ ಋಣ ತೀರ್ಸಕ್ಕೋಸ್ಕರ ಪ್ರತಿಯೊಬ್ಬರು ಈ ಜೀವನದಲ್ಲಿ ನಾವು ಈ ಪೃಥ್ವಿಗೆ ಬಂದಿದೀವಿ, ಪ್ರತಿಯೊಬ್ರು ನಮ್ಮನ್ನ ಭೇಟಿ ಆಗ್ತಾ ಇದೀವಿ, ಅವರಿಂದ ನಾವು ಪಡ್ಕೊಳೋದಿರುತ್ತೆ, ಕೊಡೋದಿರುತ್ತೆ, ತಗೊಳೋದಿರುತ್ತೆ, ಇವೆಲ್ಲ ಇರ್ತವೆ. ಅದಕ್ಕೆ ಅದನ್ನ ನಾವು ಸ್ವೀಕಾರ ಮಾಡಿದಾಗ ನಮ್ಮ ಋಣದಿಂದ ನಾವು ಮುಕ್ತರಾಗ್ತಾ ಹೋಗ್ತೀವಿ. ನಾವೇನು ಬಂದಿದೀವೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಮೂಲ ಜಾಗವನ್ನು ಸೇರಕ್ಕೆ ಪ್ರತಿಯೊಂದು ಘಟನೆಗಳನ್ನ ನಾವು ಮೊದ್ಲೇ ರೆಡಿ ಮಾಡ್ಕೊಂಡು ಈ ಪೃಥ್ವಿಗೆ ಬಂದಿರೋದ್ರಿಂದ ಅದೇ ರೀತಿ ನಡೀತಾ ಇರುತ್ತೆ. ಆದ್ರೆ ನಮಗೆ ಅದು ಮರ್ತು ಬಿಟ್ಟಿರ್ತೀವಿ, ನಾವ್ ಯಾಕೆ ಬಂದಿದೀವಿ, ನಮ್ಮ ಗುರಿ ಏನು, ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಯಾವ್ದನ್ನ ತಿದ್ಕೋಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ಮರ್ತು ಬಿಟ್ಟಿದೀವಿ. ನಮ್ದೇನು ಇದೇ ಪ್ರಾಪಂಚಿಕದಲ್ಲಿ ಮಾಯ ಒಳಗೆ ಮುಳುಗ್ಕೊಂಡು ಇಷ್ಟೇ ನಮ್ದು. ಅದನ್ನ ಮಾತಾಡ್ದೆ, ಇದನ್ ಮಾತಾಡ್ದೆ, ಬಂಗಾರ ಬೆಳ್ಳಿ, ಆ ಸೀರೆ ಈ ಸೀರೆ, ಅವ್ರ ಬಗ್ಗೆ ಟೀಕೆ, ಇವ್ರ ಬಗ್ಗೆ ಟೀಕೆ, ಇದನ್ನೇ ಮಾಡ್ತಾ ಕರ್ಮ ರೆಡಿ ಮಾಡ್ಕೊಂಡು ಮತ್ತೆ ನಾವು ವಾಪಸ್ ಹೋಗ್ಬಿಡ್ತೀವಿ. ಆದ್ರೆ ನಾವು ಬಂದಿರೋದು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳಕ್ಕೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದೀವಿ. ಅದಕ್ಕೆ ಈಗ ಜ್ಞಾನ ಸಿಕ್ಕಿದೆ, ನಾವು ಪ್ರತಿದಿನ ಬದಲಾವಣೆ ಮಾಡ್ಕೊಳ್ಬೇಕು. ಕ್ಷಣವನ್ನು ನಾವು ವೇಸ್ಟ್ ಮಾಡ್ದಾಗೆ ಟೈಮ್ ಇದ್ದಾಗೆಲ್ಲ ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ತಾ, ಒಂದು ಜ್ಞಾನವನ್ನು ತಗೊಳ್ತಾ, ಸ್ವಾಧ್ಯಾಯವನ್ನು ಮಾಡ್ತಾ, ಸತ್ಸಂಗವನ್ನು ಮಾಡ್ತಾ, ಈ ಒಂದು ಒಳ್ಳೆ ಧ್ಯಾನವನ್ನು ಮಾಡ್ತಾ, ಜ್ಞಾನವನ್ನು ತಗೊಂಡು ಪ್ರತಿದಿನ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಂತ ಹೋಗ್ಬೇಕು. ಅದೇ ರೀತಿ ನಮ್ಮನ್ನ ನಾವು ಕ್ಷಮಿಸ್ಕೊಂಡು ಆ ಕ್ಷಮಿಸುವುದಕ್ಕೆ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು ಮಾಸ್ಟರ್. ನಮ್ಮ ತಪ್ಪು ಕಾಣ್ತಿದ್ರು ನಾವು ಕ್ಷಮೆಯನ್ನು ಯಾಚಿಸ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಯಾರಾದ್ರೂ ಬೇರೆ ಯಾರನ್ನೂ ಇಷ್ಟಪಡುವುದಿಲ್ಲ, ಅವ್ರ ಬಗ್ಗೆ ತಪ್ಪಾಗಿ ಯೋಚಿಸ್ತಾರೆ, ಅವನಿಗೆ ಕೆಟ್ಟದ್ದನ್ನು ಬಯಸುತ್ತಾರೆ, ಕೆಟ್ಟದ್ದನ್ನು ಮಾಡುತ್ತಿದ್ದಾನೆ, ಸಾಮಾನ್ಯವಾಗಿ ಜನರು ಅವರ ಸಹ ಮನುಷ್ಯನ ಬಗ್ಗೆ ತಪ್ಪು ಭಾವನೆಯನ್ನು ಇಟ್ಟುಕೊಳ್ಳುತ್ತಾರೆ. ಅವ್ರು ಹೇಳ್ತಾರೆ, ಯಾರಾದ್ರೂ ಬೇರೆ ಯಾರನ್ನೂ ನಾವು ಇಷ್ಟಪಡಲ್ಲ, ಯಾಕೆಂದ್ರೆ ಅವ್ರ ಬಗ್ಗೆ ಅವರು ನಮ್ಮ ಮಾತನ್ನ ಅವ್ರು ಕೇಳಲ್ಲ, ನಮ್ ತರ ಅವ್ರು ನಡ್ಕೊಳಲ್ಲ, ನಾವ್ ಹೇಳಿದ್ದಕ್ಕೆಲ್ಲ ಓಕೆ ಅನ್ಲಿಲ್ಲ ಅಂದ್ರೆ ನಮ್ಗೇನಾಗುತ್ತೆ, ಅವ್ರ ಮೇಲೆ ಕೆಟ್ಟ ಯೋಚನೆನೇ ಬರೋದು, ಕೆಟ್ಟ ಭಾವನೆನೇ ಬರೋದು. ಅದಕ್ಕೆ ಅವ್ನು ಕೆಟ್ಟದ್ ಮಾಡ್ತಾನೆ, ಅವ್ನು ಹಂಗ್ ಮಾಡ್ತಾನೆ, ಅವ್ನು ಹಿಂಗ್ ಮಾಡ್ತಾನೆ ಅನ್ನೋದೇ ಟೀಕೆನೇ ನಾವು ಮಾಡ್ತಾ ಹೋಗ್ತೀವಿ. ಅವನ ಬಗ್ಗೆ ಪ್ರತಿಸಾಧನೆನೇ ಮಾಡ್ತೀವಿ ಹೊರತು ಆ ಮನುಷ್ಯನ ಬಗ್ಗೆ ತಪ್ಪು ಭಾವನೆಯನ್ನ ಇಟ್ಟುಕೊಳ್ತಾ ಹೋಗ್ತೀವಿ.
ಆದ್ರೆ ಸಾಂಸಾರಿಕ ದೃಷ್ಟಿಯಿಂದ ನೋಡಿದ್ರೆ ಅಂತ ಮನುಷ್ಯನಿಗಾಗಿ ನಮ್ಮ ಮನದಲ್ಲಿ ದ್ವೇಷ, ಸೇಡಿನ ಭಾವನೆ ಇರುವುದು ನಾವು ಸ್ವಾಭಾವಿಕವಾಗಿ ಇಟ್ಕೊಂಡಿರ್ತೀವಿ. ಅದನ್ನ ಅವ್ರು ಹೇಳ್ತಾರೆ, ಆ ಒಂದು ಅವರ ಬಗ್ಗೆ ನಾವು ಏನ್ ಟೀಕೆ ಮಾಡ್ತೀವೋ ಅದ್ರ ಬದ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೆ. ಅವರ ಒಂದು ಅಂತರಂಗವನ್ನು ಶುದ್ಧಿ ಆಗ್ಲಿ, ಅವರು ಒಂದು ಜ್ಞಾನಕ್ಕೆ ಬರ್ಲಿ, ಅವರು ಒಂದು ಜ್ಞಾನ ತಗೊಂಡ್ಲಿ, ಅವರು ಈ ಎಲ್ಲಾ ಬಂಧನಗಳಿಂದ ಮುಕ್ತಿಯನ್ನು ಪಡಿಲಿ, ಈ ತರ ಅವರಿಗಾಗಿ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ ಸರ್ಜಿ. ನೀವು ಅವರನ್ನು ಏನೇ ಮಾಡಿರ್ಲಿ, ಅವ್ರು ಏನೇ ತಪ್ಪು ಮಾಡಿದ್ರು ಸರಿ, ಮಾಡ್ಲಿಲ್ಲದ್ರು ಸರಿ, ಅವರ ಬಗ್ಗೆನೂ ನಾವು ಅವರಿಗೋಸ್ಕರ ನಾವು ಕ್ಷಮೆಯನ್ನು ಯಾಚನೆ ಮಾಡೋದನ್ನ ಮಾಡ್ತಾ ಹೋದ್ರೆ ಅದು ಒಂದು ದೊಡ್ಡ ಒಂದು ಫಲವನ್ನು ನಮಗೆ ಕೊಡ್ತಾ ಹೋಗುತ್ತೆ. ಇಲ್ಲಿ ಯಾರಿಗೆ ಕೇಳ್ಕೊಂತಿದೀವಿ? ನಾವು ಕೇಳ್ಕೊಂತ ಇರೋದು. ಬೇರೆಯವ್ರನ್ನ ನಾವು ಬೈತಾ ಇದೀವಿ, ಅವರಿಗೋಸ್ಕರ ಅವರಿಗೆ ನಾವು ಏನೇನೋ ಕೆಟ್ಟದನ್ನ ಬ್ಲೆಸ್ ಮಾಡ್ತಾ ಇದೀವಿ ಅಂದ್ರೆ ವಾಪಸ್ಸು ನಮಗೆ ನಾವು ಬ್ಲೆಸ್ ಮಾಡ್ಕೊಂಡಾಗದು. ಏನ್ ಕೊಡ್ತೀರೋ ಅದು 4ರಷ್ಟು ಬರುತ್ತೆ ಅಂತ ಹೇಳಿದಾಗ, ನೀವು ಪ್ರೀತಿ ಕೊಟ್ರೆ ಪ್ರೀತಿ, ದ್ವೇಷ ಕೊಟ್ರೆ ದ್ವೇಷ, ಅದೇ ನೀವು ದಾನ ಕೊಟ್ರೆ ಅದು 4 ಪಟ್ಟು ನಿಮಗೆ ಬರುತ್ತೆ ಅಂದ್ರೆ, ಒಳ್ಳೇದನ್ನ ಕೊಟ್ರೆ ಒಳ್ಳೇದು ಬರುತ್ತೆ. ನೀವೇನ್ ಕೆಟ್ಟದಾಗಿ ಅವರಿಗೆ ಬ್ಲೆಸ್ ಮಾಡದೆ, ಬೈಯದೇ ಆಗ್ಲಿ, ಕೆಟ್ಟದಾಗ್ಲಿ, ನೀವೇನೇನೋ ಅವ್ರ ಬಗ್ಗೆ ಮಾತಾಡಿದ್ದೇ ಆಗಿದ್ರೆ ಅದೆಲ್ಲ ವಾಪಸ್ ರಿಟರ್ನ್ ನಮಗೆ ಬರ್ತಾ ಇರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನೀವು ಅವರನ್ನು ಕ್ಷಮಿಸದಿದ್ರೆ, ಅವರನ್ನು ಶುದ್ಧಿ ಮಾಡದಿದ್ರೆ, ಅವರ ಅಂತರ ಶುದ್ಧಿಗಾಗಿ ನೀವು ಪ್ರಾರ್ಥನೆ ಮಾಡದಿದ್ರೆ, ನಾವು ಸಹ ಏನಾಗ್ತೀವಿ, ಮತ್ತೆ ನಮ್ಮ ಒಂದು ಸಾಧನೆಯಲ್ಲಿ ಹಿಂದುಳಿತಾ ಹೋಗ್ತೀವಿ. ಬಗ್ಗೆ ಅವರ ಒಂದು ಕರ್ಮನೆಲ್ಲ ನಾವು ಅಟ್ರಾಕ್ಟ್ ಮಾಡ್ಕೊಂತ ಕರ್ಮ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಅವರ ಪಾಪವೃತ್ತಿಯಿಂದ ಶುದ್ಧವಾಗಲು ಅವರನ್ನು ಕ್ಷಮಿಸುವುದಷ್ಟೇ ಅಲ್ಲ, ಅವರಿಗಾಗಿ ನಾವು ಕ್ಷಮೆಯನ್ನು ಯಾಚನೆ ಮಾಡ್ಬೇಕು. ಅವ್ರೇನೇ ತಪ್ಪು ಮಾಡಿರ್ಲಿ, ಅಜ್ಞಾನದಲ್ಲಿ ಮಾಡಿದರೆ ಅವರನ್ನು ನಾನು ಕ್ಷಮಿಸ್ತೀನಿ, ಅವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ತಿಳ್ಕೊಂತೀನಿ. ಭಗವಂತ ಅವರಿಗೆ ಅವರನ್ನೂ ಶುದ್ಧ ಮಾಡು, ಅವರಿಗೂ ಜ್ಞಾನ ಕೊಡು, ಅವರಿಗೂ ಧ್ಯಾನವನ್ನು ಕೊಡು, ಅವರ ಕುಟುಂಬವೆಲ್ಲ ಚೆನ್ನಾಗಿರ್ಲಿ, ಅವರೆಲ್ಲರೂ ಈ ಧ್ಯಾನಕ್ಕೆ ಬರ್ಲಿ. ಈ ತರ ನಾವು ಒಳ್ಳೆ ಪಾಸಿಟಿವ್ ಮಾತುಗಳನ್ನ ನಾವು ಅವರ ಬಗ್ಗೆ ಹೇಳ್ತಾ ಹೋದಂಗೆಲ್ಲ ಆ ವೈಬ್ರೇಷನ್ ರೀಚ್ ಆಗಿ ಅವರು ಒಂದಿನ ಅದರಿಂದ ಹೊರಗಡೆ ಬಂದು ಈ ಧ್ಯಾನಕ್ಕೆ ಜ್ಞಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಒಂದಿನ ಅವ್ರು ನಮ್ಮನ್ನ ಮಾತಾಡಿಸ್ಲಿಲ್ಲ ಅಂತ ನಾವು ಅಂತ ಇದ್ರು, ಒಂದಿನ ಬಂದು ಅವರು ಈ ಒಂದು ಕ್ಷಮೆ ಯಾಚನೆ ಮಾಡಿದ್ದೇ ಆದ್ರೆ ನಿಜವಾಗ್ಲೂ ಅವರು ಬಂದು ಮಾತಾಡಿಸ್ತಾರೆ. ನನ್ನ ಜೀವನದಲ್ಲಿ ಇದು ಎಷ್ಟೋ ನಡೆದಿದೆ. ಅವ್ರು ಏನೇ ಮಾಡಿರ್ಲಿ, ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೀವೋ ನಮಗ್ ಗೊತ್ತಿಲ್ಲ. ಅದು ಈ ಜನ್ಮದಲ್ಲಿ ಜ್ಞಾನ ತಗೊಂಡಿದೀವಿ. ನಾವು ಜ್ಞಾನ ತಗೊಂಡು ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಂಡು ಬೇರೆಯವರಿಗೆ ಒಳ್ಳೆ ಮಾಡ್ತಾ ಹೋಗೋದಷ್ಟೇ ನಮ್ದು ಕೆಲಸ. ಮತ್ತೆ ನಾವು ಹಿಂದಕ್ಕೆ ಹೋಗ್ಬಾರ್ದು. ಒಳ್ಳೇದನ್ನ ಮಾಡ್ತಾ ನಾವು ಹೋಗಿ ನಮ್ಮ ಗುರಿ ಏನು, ನಮ್ಮ ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು, ಶುದ್ಧವಾಗಬೇಕು, ಭಗವಂತನ ಸೇರ್ಬೇಕು ಅನ್ನೋ ಒಂದು ಕಡೆ ಗಮನ ಇರ್ಬೇಕು. ಮತ್ತೆ ನಾವು ಹಿಂದಕ್ಕೆ ಹೋಗ್ಬಾರ್ದು. ಏನ್ ಮಾಡ್ಬೇಕು, ಇಲ್ಲೇನು ಜ್ಞಾನ ಕೊಡ್ತಾರೋ ನಮ್ಮ ಸರ್ಶಿಜಿ ಆಗಿರ್ಬೋದು, ಪತ್ರಿಜಿ ಆಗಿರ್ಬೋದು, ರಮಣ ಮಹರ್ಷಿಗಳು, ಎಷ್ಟೋ ಗ್ರೇಟ್ ಮಾಸ್ಟರ್ಸ್ ಪುಸ್ತಕಗಳನ್ನೆಲ್ಲ ಓದ್ತಾ ಇದೀವಿ. ಅವರು ಹೇಳಿರುವಂತ ಜ್ಞಾನವನ್ನು ನಾವು ತಗೊಳ್ತಾ ನಮ್ಮ ಬದಲಾವಣೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅವರಿಗಾಗಿ ನಾವು ಕ್ಷಮೆಯಾಚನೆಯನ್ನ ಮಾಡ್ತಾ ಹೋಗ್ಬೇಕು. ಈಶ್ವರನಲ್ಲಿ ನಾವು ಕೇಳ್ಕೋಬೇಕು, ಅವರನ್ನು ಕ್ಷಮಿಸಲು ನಮಗೆ ಸಹಾಯ ಮಾಡು, ಅವರನ್ನು ಶುದ್ಧೀಕರಿಸಲು ಸಹಾಯ ಮಾಡು. ಯಾರು ನೀವು ದ್ವೇಷಿಸ್ತೀರೋ, ನಿಮ್ಮ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅವರನ್ನು ಸ್ವೀಕರಿಸಲು ಸಹಾಯ ಮಾಡು. ಅವರ ಆಂತರ್ಯವನ್ನು ಶುದ್ಧ ಮಾಡೋಕೆ ಸಹಾಯ ಮಾಡುವಂತ ಅವರಿಗೋಸ್ಕರ ನಾವು ಕ್ಷಮೆಯನ್ನು ಯಾಚಿಸ್ತಾ ಹೋಗ್ಬೇಕು. ಜೊತೆಗೆ ನಮ್ಮಿಬ್ಬರನ್ನೂ ಕ್ಷಮಿಸು, ನಮ್ಮಿಬ್ಬರ ಅಂತರಂಗವನ್ನು ಶುದ್ಧಿ ಮಾಡು, ನಮ್ಮಿಬ್ಬರ ಮನಸ್ಸನ್ನು ಶುಚಿಗೊಳಿಸುವಂತ ನಮ್ಮಿಬ್ಬರಿಗೋಸ್ಕರನೂ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು. ಎಲ್ಲರಿಗೋಸ್ಕರನೂ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು. ಇದು ನಿಮ್ಮ ಒಂದು ಯೋಚನೆಯಲ್ಲಿ ಒಂದು ಹೊಸ ಕ್ರಾಂತಿಕಾರಿ ಪ್ರವರ್ತನೆಯನ್ನು ಮಾಡ್ತಾ ಹೋಗುತ್ತೆ. ಇದರ ಒಳ್ಳೆ ಪರಿಣಾಮವನ್ನು ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಈ ಒಂದು ಕ್ಷಮೆ ಯಾಚನೆ ಮಾಡಿದ್ದೇ ಆದ್ರೆ ಒಂದು ಹೊಸ ಕ್ರಾಂತಿಕಾರಿ ಪರಿವರ್ತನೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಒಂದು ಒಳ್ಳೆ ಪರಿಣಾಮವನ್ನು ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಯಾಕಂದ್ರೆ ನೀವೊಂದು ಯೂನಿವರ್ಸ್ ಸೇವೆ ಮಾಡ್ತಾ ಇದ್ದೀರಾ. ಆದ್ರೆ ಅದರ ಪ್ರತಿಫಲ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ತರ ಒಂದು ನಡೀತಾ ಹೋಗುತ್ತೆ ಮಾಸ್ಟರ್ಸ್. ಇಲ್ಲಿವರೆಗೂ ನೀವು ಯೋಚನೆ ಮಾಡ್ತಿದ್ರಿ, ನನ್ನ ತಪ್ಪಿದ್ರೆ ಮಾತ್ರ ನಾನು ಕ್ಷಮೆ ಕೇಳ್ತೀನಿ, ಎದುರಿನ ದ್ವೇಷ ಭಾವನೆಗಾಗಿ ನಾನು ಏಕೆ ಕ್ಷಮೆ ಬೇಡಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ನೀವು ಅವನನ್ನು ಶರೀರ ಅಂತ ನೋಡಿದ್ದಕ್ಕೆ ನೀವು ಕ್ಷಮೆ ಯಾಚಿಸಬೇಕು. ನೀವು ಅವನಲ್ಲಿ ಒಂದು ಯೂನಿವರ್ಸ್ ಶಕ್ತಿ ಇದೆ ಅಂತ ನೋಡ್ತಾ ಇಲ್ಲ.
ಇದು ನಿಮ್ಮ ಮೊದಲನೇ ತಪ್ಪಾಗಿದೆ. ಈ ತಪ್ಪಿಗಾಗಿ ನೀವು ಆ ಶಕ್ತಿಗೆ ನೀವು ಕ್ಷಮೆಯನ್ನು ಕೇಳಬೇಕು, ಆ ಯೂನಿವರ್ಸಿಗೆ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತಿದ್ದಾರೆ. ನೀವು ಈ ಒಳಗಡೆ ಬರೀ ವ್ಯಕ್ತಿ ನೋಡಿ ಕ್ಷಮೆ ಕೇಳಬೇಡಿ, ಅಲ್ಲೊಂದು ಶಕ್ತಿ ಇದೆ ಅನ್ನೋದನ್ನ ಮರಿಬೇಡಿ. ಆ ಶಕ್ತಿಗೆ ನೀವು ಏನಂತ, ಅವನು ನನ್ನ ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಆದ್ರೆ ಎದುರಿನವನ ದ್ವೇಷ ಭಾವನೆಗಾಗಿ ಅವನ ತಪ್ಪು ಮಾಡಿದ್ದಕ್ಕೆ ಅದಕ್ಕೆಲ್ಲ ನಾನೇ ಕ್ಷಮೆ ಕೇಳ್ಬೇಕು, ಅವನನ್ನ ಸರಿ ಮಾಡಕ್ಕೆ ನಾನೇ ಕ್ಷಮೆ ಕೇಳ್ಬೇಕು ಅಂತ ನೀವು ನೋಡ್ಬೇಡಿ. ಅವನ ಶರೀರ ಅಂತ ನೋಡ್ಕೋಬೇಡ್ರಿ, ಅಲ್ಲೊಂದು ಶಕ್ತಿ ಇದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಇದು ನೀವೊಂದು ಮೂಲ ತಪ್ಪು ಮಾಡ್ತಾ ಇದ್ದೀರಾ, ನಾನೇ ಯಾಕೆ ಕ್ಷಮೆ ಕೇಳ್ಬೇಕು ಅಂತ ವ್ಯಕ್ತಿ ನೋಡಿ ತಪ್ಪು ಮಾಡ್ತಾ ಇದ್ದೀರಾ. ಆ ತಪ್ಪಿಗೋಸ್ಕರ ನೀವು ಮೊದಲು ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನನ್ನನ್ನು ಕ್ಷಮಿಸು, ಏಕೆಂದ್ರೆ ನಾನು ಜ್ಞಾನವಿದ್ದಾಗ ಅಥವಾ ಅಜ್ಞಾನದಲ್ಲಿ ಜನರ ದೋಷವನ್ನು ನೋಡುತ್ತಿದ್ದೇನೆ. ನಾನು ಮನುಷ್ಯನಲ್ಲಿ ಅಂದ್ರೆ ಒಂದು ಆ ಶಕ್ತಿಯನ್ನ, ಆ ಮನುಷ್ಯನಷ್ಟೇ ಆ ವ್ಯಕ್ತಿಯನ್ನ ನೋಡ್ತಾ ಇದ್ದೀನಿ, ಆ ಒಂದು ಶಕ್ತಿಯನ್ನ ನೋಡ್ಲಿಲ್ಲ. ನಾನು ನೋಡಿದೆ ಒಂದು ಅಹಂಕಾರ, ನಾನು ನೋಡಿದೆ ಒಂದು ದ್ವೇಷ. ಇದು ನನ್ನ ದೃಷ್ಟಿಯ ದೋಷ. ಈ ನನ್ನ ದೃಷ್ಟಿ ದೋಷಕ್ಕಾಗಿ ನನ್ನನ್ನು ಕ್ಷಮಿಸು, ನಮ್ಮಿಬ್ಬರನ್ನೂ ಕ್ಷಮಿಸು. ಏನ ಕೇಳ್ಬೇಕು? ಜ್ಞಾನವಿದ್ದಾಗ ಅಥವಾ ಅಜ್ಞಾನದಲ್ಲಿ ಜನರ ದೋಷವನ್ನೇ ನೋಡ್ತಾ ಇದ್ದೀನಿ ನಾನು, ಆ ಮನುಷ್ಯನಲ್ಲಿ ಒಂದು ಶಕ್ತಿಯನ್ನ ನೋಡ್ತಾ ಇಲ್ಲ. ನಾನು ಅಹಂಕಾರದಲ್ಲಿ ನೋಡಿದ್ದೀನಿ, ನಾನು ದ್ವೇಷವನ್ನು ಮಾಡಿದ್ದೀನಿ. ಇದೆಲ್ಲ ನನ್ನ ದೃಷ್ಟಿಯ ದೋಷ ಆಗಿದೆ. ಅದಕ್ಕೆ ಆ ದೃಷ್ಟಿ ದೋಷಕ್ಕಾಗಿ ನನ್ನನ್ನು ಕ್ಷಮಿಸ್ಬೇಕು, ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು ಅಂತ ನಾವು ಆ ಭಗವಂತನಲ್ಲಿ ನಾವು ಕ್ಷಮಾ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಮಾಸ್ಟರ್ಸ್. ಕ್ಷಮಾ ಪ್ರಾರ್ಥನೆ ಮಾಡುತ್ತಿದ್ದಂತೆಯೇ ನಿಮ್ಮೊಳಗೆ ಒಂದು ಎಳೆದಿದ್ದ ದ್ವೇಷ, ಅಸೂಯೆ, ಒಂದು ಭಯ ಇತ್ಯಾದಿ ಬಂಧನಗಳ ರೇಖೆಗಳ ಮೂಡಿರುತ್ತಲ್ಲ, ಒಂದು ಸಕಾರಾತ್ಮಕ ಭಾವನೆಗಳಿಂದ ಹೊರಗಡೆ ಬರ್ತೀರಾ, ಭಯದಿಂದ ಹೊರಗಡೆ ಬರ್ತೀರಾ, ದ್ವೇಷದಿಂದ ಹೊರಗಡೆ ಬರ್ತೀರಾ, ಒಂದು ಅಸೂಯದಿಂದ ಹೊರಗಡೆ ಬರ್ತೀರಾ, ಒಂದು ದುರಾಸೆಯಿಂದ ಹೊರಗಡೆ ಬರ್ತೀರಾ. ಅಲ್ಲದೆ ಎದುರಿನವನ ಒಳಗಿನ ದ್ವೇಷಪೂರ್ಣ ಭಾವನೆಗಳು ಸಹ ಅಳಿಸಲಿಕ್ಕೆ ಪ್ರಾರಂಭವಾಗುತ್ತೆ. ನೀವು ಒಂದು ಮಾಡಿದ ಪ್ರಾರ್ಥನೆಯಿಂದ ಅವರ ಒಂದು ಅಂತರಂಗ ಶುದ್ಧಿ ಆಗ್ತಾ ಹೋಗುತ್ತೆ. ಅವರ ಒಂದು ಶುದ್ಧೀಕರಣ ನಡೀತಾ ಇದ್ದಂಕಲೆ ಅವರೂ ಸಹ ಚೇಂಜ್ ಆಗ್ತಾ ಹೋಗ್ತಾರೆ. ಅವರ ಒಂದು ಚೇಂಜ್ ಆಗಿರೋ ಒಂದು ಪರಿಣಾಮ ನಿಮ್ಮ ಒಂದು ಜೀವನದಲ್ಲಿ ಒಂದು ಅದ್ಭುತ ಪರಿಣಾಮ ಬೀರ್ಲಿಕ್ಕೆ ಶುರುವಾಗುತ್ತೆ. ಆ ಭಾವನೆಗಳೆಲ್ಲ ಅಳಿಸಕ್ಕೆ ಶುರುವಾಗ್ತಾ ಹೋಗುತ್ತೆ. ಒಂದು ವೇಳೆ ತಕ್ಷಣ ಪೂರ್ಣವಾಗಿ ಅಳೆಯದಿದ್ದರೂ ಒಂದು ಲೈಟ್ ಒಂದು ಲೈಟ್ ಆಗಿ ಒಂದು ವೈಬ್ರೇಷನ್ ಬಂದಂಗ ಆಗುತ್ತೆ. ಅದು ನಿಮಗೆ ಆಶ್ಚರ್ಯ ಅನ್ಸುತ್ತೆ. ನಿಮ್ಮೊಂದಿಗೆ ಅವರ ವರ್ತನೆ ಸಹ ಬದಲಾಗ್ತಾ ಹೋಗುತ್ತೆ. ಕ್ರಮೇಣ ಪ್ರತಿದಿನ ಚೇಂಜ್ ಆಗ್ತಾ ಹೋಗ್ತಾರೆ. ಒಂದೇ ಸತಿ ನಾವು ಕೇಳಿದ ತಕ್ಷಣ ಆಗ್ಲಿಲ್ಲ ಅಂತ ನಾವು ಅನ್ಕೊಳ್ಳೋದು ಬೇಡ. ದಿನದಿನಕ್ಕೆ ನೀವು ಒಂದು ಪ್ರಾರ್ಥನೆಯಿಂದ ಬದಲಾವಣೆ ಆಗ್ತಾ ಹೋಗ್ತಾರೆ. ಮೊದಲಿಗಿಂತಲೂ ಚೆನ್ನಾಗಿ ಆಗುತ್ತೆ. ಯಾವಾಗ ನಾವು ಬೇರೆಯವರು ಮಾಡಿದ ಕರ್ಮಗಳಿಗೆ ಕ್ಷಮೆ ಯಾಚನೆ ಮಾಡ್ತೀವೋ ಆಗ ಅವರೊಂದಿಗೆ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ, ಒಳ್ಳೆ ಆಗ್ತಾ ಹೋಗುತ್ತೆ, ನಿರ್ಮಲ ಆಗ್ತಾ ಹೋಗುತ್ತೆ. ಈ ನಿಮ್ಮ ಚಮತ್ಕಾರವನ್ನು ನೀವು ಅನುಭವಿಸ್ಬೇಕು. ಈ ಚಮತ್ಕಾರವನ್ನು ಎಷ್ಟು ಹೆಚ್ಚು ಅನುಭವಿಸ್ತೀರೋ ನಿಮ್ಮ ಸ್ವೀಕಾರದ ಮೇಲೆ ಹಾಗೂ ಕ್ಷಮೆ ಸಾಧನೆ ಮೇಲೆ, ನಿಮ್ಮ ವಿಶ್ವಾಸದ ಮೇಲೆ ಇದು ನಿಂತಿರುತ್ತೆ, ಅಷ್ಟೇ ಹೆಚ್ಚು ವೃದ್ಧಿ ಆಗ್ತಾ ಹೋಗುತ್ತೆ. ಎಷ್ಟು ನೀವು ದೃಢವಾಗಿ ವಿಶ್ವಾಸದಿಂದ ಪೂರ್ಣವಾಗಿ ಅವರನ್ನ ಕ್ಷಮಿಸ್ಬಿಟ್ಟು ನಿಮ್ಮಿಬ್ಬರಿಗಾಗಿ ನೀವು ಕ್ಷಮೆಯನ್ನ ಯಾಚನೆ ಮಾಡ್ತಿರೋ ಅದರ ಚಮತ್ಕಾರನ ನೀವೇ ನೋಡ್ತೀರಾ. ನಿಮ್ಮ ವಿಶ್ವಾಸ ಅಷ್ಟೇ ಹೆಚ್ಚಾಗಿ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಮುಂದಿನದು ಒಂದು 6ನೇ ಹೆಜ್ಜೆ ಬಗ್ಗೆ ನೋಡ್ತಾ ಹೋಗೋಣ. 100% ಕ್ಷಮೆನ 100% ನಾವು ಹೇಗೆ ಕ್ಷಮೆಯನ್ನು ಕೇಳಬೇಕು ಅಂತ, ಪೂರ್ಣ ಮುಕ್ತಿಗಾಗಿ ನಾವು ಪೂರ್ಣವಾಗಿ 100% ಈ ಒಂದು ಕ್ಷಮೆಯನ್ನ ಕೇಳೋದು ಹೇಗೆ ಅಂತ. ಏನಪ್ಪಾ ಅದು 100% ಕ್ಷಮೆ ಅಂದ್ರೆ? ಪೂರ್ಣ ಮುಕ್ತಿಗಾಗಿ ನಾವು 100% ಕ್ಷಮಾ ಸಾಧನೆಯನ್ನ ಮಾಡ್ಬೇಕು. ಯಾವ ತರ ಅಂದ್ರೆ, ನಾವು ಕೆಲವರು ಕ್ಷಮಾ ಸಾಧನೆಯನ್ನು ಮಾಡ್ತಾರೆ, ಅದನ್ನು ಷರತ್ತನ್ನು ಹಾಕಿ, ಕಂಡೀಷನ್ ಹಾಕಿ, ಎಲ್ಲರನ್ನೂ ಕ್ಷಮಿಸಬಲ್ಲೆ ಆದ್ರೆ ಇವನನ್ನು ಕ್ಷಮಿಸಲಾರೆ, ಇವನು ನನಗೆ ಎಷ್ಟೊಂದು ಕೆಡುಕು ಮಾಡಿದ್ದಾನೆ, ಯಾವುದೇ ಕೊಲೆಗುಡುಕನನ್ನು ಭಯೋತ್ಪಾದಕನನ್ನು ಯಾರಾದರೂ ಹೇಗೆ ಕ್ಷಮಿಸಿಯಾರು, ನಾನಂತೂ ಖಂಡಿತವಾಗಿ ಕ್ಷಮಿಸುವುದಿಲ್ಲ. ಕೆಲವೊಂದು ಕಡೆ ದ್ವೇಷವು ಎಷ್ಟಿರ್ತದೆ ಅಂದರೆ ಕ್ಷಮಿಸುವುದು ಸುಲಭವಾಗಿರುವುದಿಲ್ಲ, ಆದ್ರೆ ಹೀಗೆ ಮಾಡುವುದು ಅಸಂಭವವಲ್ಲ.
ನಿಮಗೆ ಮಾಡಲಾಗುವುದೋ ಇಲ್ಲವೋ ಇದು ನಿಮ್ಮ ಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯಬೇಕೆಂಬ ನಿಮ್ಮ ಇಚ್ಛೆ ಹಾಗೂ ನಿಮ್ಮ ತಯಾರಿ ಮೇಲೆ ಅವಲಂಬಿಸಿದೆ. ಒಂದು ವೇಳೆ ನಿಮ್ಮ ಲಕ್ಷ್ಯ ಪೂರ್ಣ ಮುಕ್ತಿಯನ್ನು ಪಡೆಯುವುದೇ ಆಗಿದ್ದರೆ ಕ್ಷಮಾ ಸಾಧನೆಯನ್ನು ನೀವು ಮಾಡಲೇಬೇಕು 100%. ಅಲ್ವಾ ಮಾಸ್ಟರ್ಸ್? ಅವ್ರೇನ್ ಹೇಳ್ತಾರೆ, ಒಂದು ನಾವು ಕಂಡೀಷನ್ ಹಾಕೊಂಡು ಮಾಡುವಂತರು ಇದೀವಿ. ನಾವು ಎಲ್ಲರನ್ನೂ ಕ್ಷಮಿಸ್ತೀನಿ, ಆದ್ರೆ ಇವನನ್ನ ಮಾತ್ರ ಕ್ಷಮಿಸಕ್ಕಾಗಲ್ಲ. ಅದು ನಿಜ. ಹೇಗೆ ಅವನು ಎಷ್ಟೊಂದು ಕೆಡುಕು ಮಾಡಿದಾನೆ, ಯಾವುದೇ ಕೊಲೆಗುಡುಕ ಆಗಿರ್ಬೋದು, ಭಯೋತ್ಪಾದಕನಾಗಿದ್ರು, ಯಾರಾದ್ರೂ ಸಾರಿ, ನಾವು ಕ್ಷಮಿಸಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ, ಅದು ಅಸಂಭವಲ್ಲ. ಅದಕ್ಕೆ ನಾನು ಖಂಡಿತವಾಗಿ ಮಾಡೋಕ್ಕಾಗೋದಿಲ್ಲ ಅಂತ. ತುಂಬಾ ದ್ವೇಷ ಇರುತ್ತೆ, ಎಷ್ಟೆಷ್ಟು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಅವ್ರನ್ನೆಲ್ಲ ಕ್ಷಮಿಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಸಾಧ್ಯ ಆಗುತ್ತೆ ಅದು ಅಂದ್ರೆ, ನಾವು ಸಾಧನೆ ಮಾಡ್ತಾ ಒಳ್ಳೊಳ್ಳೆ ಪುಸ್ತಕಗಳನ್ನ ನಾವು ಓದ್ತಾ ಈ ಸತ್ಸಂಗವನ್ನು ನಾವು ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅಲ್ಲಿವರೆಗೂ ಈ ಅವರು ಮಾಡಿದ ಒಂದು ತಪ್ಪಾಗಿರ್ಬೋದು, ಆ ಒಂದು ಇಂತಿಂತ ನಮ್ಮ ಒಂದು ನಮ್ಮ ಒಂದು ಈ ಪಯಣದಲ್ಲಿ ನಾನಂತೂ ಆತರ ಕೊಲೆಗುಡುಕದ್ದು, ಆದ್ರೆ ಬೇರೆಯವರ ಇದ್ರಲ್ಲೆಲ್ಲ ಕೇಳಿದೀನಲ್ಲ, ಅದು ಆಗೋದಿಲ್ಲ. ಆದ್ರೆ ಇಲ್ಲಿ ಸರ್ಶಿಜಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಈ ಎಲ್ಲ ಪೂರ್ಣ ಸ್ವಾತಂತ್ರ್ಯದಿಂದ ಈ ಬಂಧನಗಳಿಂದ ಮುಕ್ತಿ ಪಡೆಯಬೇಕನ್ನೋದು ನಿಮ್ಮ ಇಚ್ಛೆನೇ ಆಗಿದ್ರೆ, ನಿಮ್ಮ ತಯಾರಿನೇ ಆಗಿದ್ರೆ, ನೀವು ಈ ಪೂರ್ಣ ಲಕ್ಷ್ಯವನ್ನು ಮುಕ್ತಿಗಾಗಿ ಈ ಗುರಿಯನ್ನು ಮುಟ್ಬೇಕು ಅನ್ನೋದೇ ಆಗಿದ್ರೆ, ನೀವು ಕ್ಷಮಾ ಸಾಧನೆನ 100% ಮಾಡ್ಲೇಬೇಕು. ಆ ಭಗವಂತನ ಆ ಶಕ್ತಿಯನ್ನ ಕೊಡು ಅಂತ ಕೇಳ್ಕೊಂಡು ಏನ್ ಇಂದಿನ ಈಗ ಕೇಳ್ಕೊಂಡು ಆ ತರವನ್ನು ನಾವು ಭಗವಂತನಿಗೆ ಕೇಳ್ತಾ, ನಮ್ಮಿಬ್ಬರನ್ನೂ ಕ್ಷಮಿಸು, ಅವರನ್ನೂ ಕ್ಷಮಿಸು, ಅವರ ಅಜ್ಞಾನದಿಂದ ಹೊರಗಡೆ ಬರಕ್ಕೆ ಅವರಿಗೆ ಸಹಾಯ ಮಾಡು, ಈ ತರ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಲ್ಲಿ ನಿಜವಾಗ್ಲೂ 100% ಅದು ನಾವು ಕ್ಷಮೆ ಯಾಚನೆಯನ್ನ ಮಾಡಿ ಅವರನ್ನ ಮುಕ್ತಿಗೊಳಿಸಿ ನಮ್ಮನ್ನು ನಾವು ಎಲ್ಲ ಒಂದು ಕರ್ಮರೇಖೆಗಳಿಂದ ಮುಕ್ತಿ ಪಡಿತಾ ನಾವು ಹೋಗ್ಬೇಕು ಮಾಸ್ಟರ್ಸ್. ಅವಾಗ ಇದು 100% ನಾವು ಕ್ಷಮೆಯನ್ನ ಕೇಳುವ ಒಂದು ಪೂರ್ಣ ಒಂದು ವಿಧಾನ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಒಂದು ಶ್ರೀರಾಮನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮನ ಜೀವನವನ್ನು ನೋಡೋಣ. ಯಾವಾಗಲೂ 100% ಕ್ಷಮಾ ಸಾಧನೆಯನ್ನು ಅವರು ಮಾಡ್ತಾ ಹೋದ್ರು. ಹೇಗೆ ತಮ್ಮ ಎಲ್ಲಾ ಕರ್ತವ್ಯ ಕ್ಷಮಾ ಸಾಧನೆಯೊಂದಿಗೆ ಪೂರ್ಣ ಮಾಡಿದ್ರಂತೆ. ಕೈಕೆ ವಿರುದ್ಧವೂ ಕರ್ಮಬಂಧನವನ್ನು ಮಾಡ್ಕೊಳ್ಳಲಿಲ್ಲ. ರಾವಣನ ವಿರುದ್ಧವೂ ಅವರು ಕರ್ಮಬಂಧನವನ್ನು ಮಾಡ್ಕೊಳ್ಳಲಿಲ್ಲ. ತಾಟಕಿ ರಾಕ್ಷಸಿಯನ್ನು ಬಾಣದಿಂದಲೂ ಸಾವಿಗೀಡು ಮಾಡಿದರು. ಆಗ ಅವಳು ತನ್ನ ಕೊನೆ ಉಸಿರು ಎಳೆಯುವಾಗ ಶ್ರೀರಾಮ ತಾಟಕಿಯ ಬಳಿ ಕ್ಷಮೆಯಾಚನೆ ಮಾಡಿದ್ರಂತೆ. ಏಕೆಂದ್ರೆ ತಾಟಕಿಯ ವಧೆ ಅವರು ದ್ವೇಷದಿಂದ ಮಾಡಿರ್ಲಿಲ್ಲ, ಬದಲಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಲು ಮಾಡಿದ್ರು. ರಾವಣನೂ ಸಹ ಅವರು ವಧೆ ಮಾಡಿದ್ರು. ಆ ರಾವಣನನ್ನು ಸಾಯುವಾಗ ಅವರ ಹತ್ರ ಹೋಗಿ ಅವರು ಕ್ಷಮೆಯಾಚನೆ ಮಾಡಿದ್ರಂತೆ. ತಾಟಕಿಯನ್ನು ವಧೆ ಮಾಡಿದಾಗ ಅವ್ರ ಹತ್ರನೂ ಹೋಗಿ ಕ್ಷಮೆ ಕೇಳಿದ್ರಂತೆ. ಕೈಕೆಯವರು ಅಷ್ಟೊಂದು ಅವರಿಗೆ ಒಂದು 14 ವರ್ಷ ವನವಾಸ ಕಳಿಸಿದ್ರು. ಒಂದು ಕಾರಣ ಇರುತ್ತೆ, ಅವರು ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಇದೆಲ್ಲ ಮೊದಲೇ ಒಂದು ಪೂರ್ವ ನಿರ್ಧಾರಿತವಾಗಿರೋದ್ರಿಂದ, ಆ ಕರ್ತವ್ಯದಿಂದ ಅವರು ಬಂದಿರೋದ್ರಿಂದ ಅಲ್ಲೂ ಹೋಗಿ ಕೈಕೆಯನ್ನು ಸಹ ಅವರು ಕ್ಷಮೆಯನ್ನು ಕೇಳ್ಕೊಂಡಿರ್ತಾರಂತೆ. ಎಲ್ಲೂ ಅವರು ಆ ಒಂದು ಬಂಧನಕ್ಕೆ ಸಿಕ್ಕಾಕೊಂಡ್ಲಿಲ್ಲ. ಈ ರೀತಿ ಅವರು ಎಲ್ಲರ ಹತ್ರನು ಕ್ಷಮೆ ಯಾಚನೆ ಮಾಡಿ ಅವರು ಕರ್ತವ್ಯನ ನಿಭಾಯಿಸಕ್ಕೆ ನಾವು ಬಂದಿದ್ದೀವಿ ಅಂತ ನಾವು ಸಹ ತಿಳ್ಕೊಂಡು ಕ್ಷಮೆ ಯಾಚನೆಯನ್ನ ಮಾಡ್ತಾ ಹೋದ್ರೆ ಈ ಎಲ್ಲಾ ಬಂಧನಗಳಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಹೇಗೆ ಶ್ರೀರಾಮರು ಮಾಡಿದರು, ಅವರ ಒಂದು ಜೀವನದ ಉದಾಹರಣೆಯನ್ನು ತಗೊಳ್ತಾ, ಅಂದ್ರೆ ನಾವು ತಪ್ಪು ಮಾಡಿ ಕ್ಷಮೆ ಕೇಳೋದು ಅಂತಲ್ಲ, ತಪ್ಪನ್ನ ಮತ್ತೆ ನಾವು ಮಾಡದ ಹಾಗೆ ನಾವು ಇಟ್ಕೊಳ್ತಾ ಬೇರೆಯವರಿಗಾಗಿ ಆ ಒಂದು ಕ್ಷಮೆಯನ್ನು ಯಾಚಿಸ್ತಾ ನಮ್ಮ ಒಂದು ಮುಂದಿನ ಜೀವನವನ್ನು, ಪ್ರಾಪಂಚಿಕ ಜೀವನ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮ್ಮ ಮೂಲ ಒಂದು ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಯಾರ ಪ್ರತಿಯಾದ್ರೂ ಸರಿ ನಮ್ಮಲ್ಲಿ ದ್ವೇಷ ಭಾವನೆ ಇದ್ರೆ ನಮ್ಮ ದೃಷ್ಟಿಯಲ್ಲಿರೋ ನ್ಯೂನತೆಯನ್ನು ಸೂಚಿಸ್ತಾ ಹೋಗುತ್ತೆ. ಎದುರಿನವನಲ್ಲಿ ಈಶ್ವರನನ್ನು ನೋಡಲಾಗುತ್ತಿಲ್ಲ, ಆ ಚೈತನ್ಯ ಶಕ್ತಿಯನ್ನು ನೋಡಕ್ ಆಗ್ತಿಲ್ಲ. ನಮ್ಗೆ ದ್ವೇಷ ನಮಗೆ ಹೇಳ್ತಿದೆ, ನಮಗೆ ಕರ್ಮದ ಬಂಧನದ ಬಗ್ಗೆ ನಾವು ಕ್ಷಮೆಯ ಎಲ್ಲ ಸಂಗತಿಗಳನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ನಮ್ಮ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅವರು. ದ್ವೇಷ ಭಾವನೆ ಇದ್ರೆ ನಮ್ಮ ದೃಷ್ಟಿಯಲ್ಲಿನ ನ್ಯೂನತೆಯನ್ನ ಸೂಚನೆ ಕೊಡುತ್ತೆ.
ಎದುರಿನವನಲ್ಲಿ ಆ ಶಕ್ತಿಯನ್ನ ನೋಡಕ್ಕಾಗಲ್ಲ, ಬರೀ ಅದು ದ್ವೇಷವನ್ನೇ ನೋಡ್ತಾ ಹೋಗ್ತೀವಿ. ಆ ಕರ್ಮ ಬಂಧನದ ಬಗ್ಗೆ ನಾವು, ಕ್ಷಮೆಯ ಬಗ್ಗೆ ಎಲ್ಲ ಸಂಗತಿಗಳನ್ನ ಮತ್ತೊಮ್ಮೆ ನಾವು ನೆನಪಿಸ್ಕೊಂಡು ನಮ್ಮ ದೃಷ್ಟಿಯನ್ನ ನಾವು ಸರಿಪಡಿಸ್ಕೊಳ್ತಾ, ಎಲ್ಲರೂ ಕೆಟ್ಟೋರು ಇರಲ್ಲ, ಕೆಟ್ಟ ಕೆಲಸನೂ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ಗುಣಗಳು ಇರ್ತವೆ. ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಹೋದಂಗೆಲ್ಲ ನಾವು ಆ ಒಂದು ಕೆಟ್ಟ ಗುಣಗಳ ಹಿಂದಕ್ಕೆ ಹಾಕ್ಬಿಟ್ಟು ಅವರಿಗೋಸ್ಕರ ಒಳ್ಳೆ ಗುಣಗಳನ್ನು ಮಾಡಿದರೆ, ಅವರು ಏನೋ ಒಂದು ಕಾರಣದಿಂದ ಅದನ್ನ ಮಾಡ್ತಾ ಇದ್ದಾರೆ, ಅದರಿಂದನೂ ಅವರು ಹೊರಗಡೆ ಬರ್ಲಿ ಅನ್ನೋ ಒಂದು ಬಗ್ಗೆ ನಾವು ಅವರ ಬಗ್ಗೆ ನಾವು ಕ್ಷಮೆ ಯಾಚನೆಯನ್ನ ನಾವು ಮಾಡ್ತಾ ಹೋಗ್ಬೋದು ಮಾಸ್ಟರ್ಸ್. ಅದಕ್ಕೆ ಎಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರೆ. ಹೆಚ್ಚಾಗಿ ಜನ ಎಲ್ಲರನ್ನೂ ಕ್ಷಮಿಸಬಲ್ಲವರಾಗಿರ್ತಾರೆ, ಆದ್ರೆ ಅವರ ಜೀವನದಲ್ಲಿ ಒಂದು ಪಾತ್ರ ಹೇಗಿರುತ್ತೆ ಅಂದ್ರೆ, ಅವರನ್ನು ಕ್ಷಮಿಸಲು ಬಯಸಲು ಕ್ಷಮಿಸಬಲ್ಲದವರಾಗಿರ್ತಾರೆ. ಇಂತಹ ಸ್ಥಿತಿಯಲ್ಲಿ ತಿಳಿದುಕೊಳ್ಳಿ, ಒಂದು ಹಾವು ಏಣಿಯ ಆಟವನ್ನು ಅವರು ಉದಾಹರಣೆ ಕೊಟ್ಟಿದ್ದಾರೆ. ಈ 4ನೇದಿರುತ್ತೆ ಆ ಕೊನೆಯ ನಂಬರ್ ಏನಾಗಿರುತ್ತೆ, 90, 98, 99, 100. 98ನೇ ಹಾವು ಏಣಿ ಆಟದಲ್ಲಿ 98ನೇ ನಂಬರ್ಗೆ ಏನಾದ್ರು ಬಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಕೆಳಗಡೆ ಹೋಗ್ಬಿಡ್ತೀವಿ, ಸೀದಾ ಕೆಳಗಡೆ ಹೋಗ್ಬಂದ್ಬಿಡ್ತೀವಿ. 98ರಿಂದ ಮುಂದಕ್ಕೆ ಏನಾದ್ರು 3 ಬಿತ್ತು ಅಂದ್ರೆ ನಾವು 100ಗೆ ಬಂದ್ರೆ ನಾವು ಅದರಿಂದ ಹೊರಗಡೆ ಬಂದ್ಬಿಡ್ತೀವಿ, ಗೆದ್ಬಿಡ್ತೀವಿ ನಾವು. ಅದಕ್ಕೆ ಈ ಹಾವು ಏಣಿ ಆಟದಲ್ಲಿ 98ನೇ ನಂಬರಿನ ಒಂದು ಕೊನೆಯ ಹಾವು ಉಳ್ಕೊಂಡಿದೆ ಅಂತ ನಾವು ತಿಳ್ಕೊಳ್ಳೋಣ. ಇದನ್ನು ಪಾರಾಗದೆ ಅಳಿಸದೆ ನೀವು ನಿಮ್ಮ ಮನೆಯನ್ನು ಅಂದ್ರೆ ಪೂರ್ಣ ಮುಕ್ತಿಯ ಅವಸ್ಥೆಯನ್ನ ನಾವು ತಲುಪಕ್ಕಾಗಲ್ಲ. ಒಂದು ಅಗ್ಗದ ಬಂಧನ ಆಗಿದೆ ಇದು. ಇದನ್ನು ತಪ್ಪಿಸಿಕೊಳ್ಳುವ ಯಾವ ಮಾರ್ಗವೂ ಇಲ್ಲ. ಇದನ್ನು ಎದುರಿಸಲೇಬೇಕಾಗುವುದು. ಒಂದು ವೇಳೆ ನೀವು ಇವನಂತೂ 7 ಜನ್ಮದವರೆಗೂ 7 ಜನ್ಮಕ್ಕೂ ಇವನನ್ನ ಕ್ಷಮಿಸಕ್ಕಾಗಲ್ಲ. ಇಂಥ ಯೋಚನೆಯನ್ನು ಇಟ್ಟುಕೊಂಡ್ರೆ ನೀವು ಹಾವಿನಲ್ಲಿ ಸಿಕ್ಕಾಕೊಂಡು ಬಿಡ್ತೀರಿ. ಇದು ನಿಮ್ಮನ್ನು ಕಚ್ಚಿ ಕೆಳಗೆ ಬೀಳಿಸ್ತದೆ, ನಿಮ್ಮಿಂದ ಹೊಸ ಬಂಧನವನ್ನು ಮೂಡಿಸ್ತದೆ. ಯಾರನ್ನಾದ್ರೂ ದ್ವೇಷ ಇಟ್ಕೊಂಡು ಇವ್ರನ್ನ ಮಾತ್ರ ಕ್ಷಮಿಸಕ್ಕಾಗಲ್ಲ, ನಮಗೆ ಅಷ್ಟ ಕಷ್ಟ ಕೊಟ್ಟಿದ್ದಾರೆ, ಇಷ್ಟ ಕಷ್ಟ ಕೊಟ್ಟಿದ್ದಾರೆ, ಇವ್ರು ಆ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ ಅಂತಂದ್ರೆ ನೀವೊಂದು ನೆನ್ಪಿಟ್ಕೊಳ್ರಿ, 98ನೇ ನಂಬರ್ ಹಾವನ್ನ ಕಚ್ಚಿಸ್ಕೊಳ್ತೀರಾ, ಮತ್ತೆ ಕರ್ಮಬಂಧನ ಮಾಡ್ಕೊಂತೀರಾ, ಮತ್ತೆ ಕರ್ಮಕ್ಕೆ ಸಿಕ್ಕಾಕೊಂಡು ನಾವು ಮತ್ತೆ ಹಿಂದಕ್ಕೆ ಉಳಿತೀವಿ, ಮತ್ತೆ ಹೋಗ್ತೀವಿ, ಮತ್ತೊಂದು ಶರೀರ ತಗೊಳ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಹಿಂಗೆ ಸಿಕ್ಕಾಕೊಳ್ತೀವಿ. ಇಂಥ ಒಂದು ಮಾಸ್ಟರ್ಸ್, ನಮ್ಮ ಒಂದು ಪತ್ರಿಜಿ ಗುರುಗಳು, ಇಂಥ ಗುರುಗಳು ಸಿಗ್ಬೇಕು, ಇಂಥ ಧ್ಯಾನ ಸಿಗ್ಬೇಕು, ಇಂಥ ಜ್ಞಾನ ಸಿಗ್ಬೇಕು ಅಂದ್ರೆ ಎಷ್ಟು ಕಷ್ಟ ನೋಡಿ. ಅದಕ್ಕೆ ನಮ್ಮ ಗುರಿ ಕಡೆ ಗಮನ ಇರ್ಬೇಕು. ಅದ್ ಹಂಗಾಯ್ತು, ಅದ್ ಹಿಂಗಾಯ್ತು, ಅವ್ರನ್ನ ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು, ಅದನ್ನೆಲ್ಲ ಬಿಟ್ರೆ ನಾವು ಈ ಕ್ಷಣನ, ಈ ವರ್ತಮಾನದಲ್ಲಿ ಇರೋದನ್ನ ನಾವು ಕಲಿತಾ ಹೋಗ್ತೀವಿ. ಈ ಬಂದಿರೋವಂತ ಪತ್ರಿಜಿ ಏನ್ ಹೇಳಿದ್ದಾರೆ, ಈ ಒಂದು ಪ್ರಾಪಂಚಿಕನ ನಾವು ಸಂತೋಷವಾಗಿ ಜೀವಿಸ್ಬೇಕು, ಅದಕ್ಕೆ ನಾವು ಬಂದಿದ್ದೀವಿ. ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತಾ, ಈ ಒಂದು ಎಂಜಾಯ್ ಮಾಡ್ಕೊಂತ, ಈ ಪ್ರಾಪಂಚಿಕವನ್ನು ಎಂಜಾಯ್ ಮಾಡ್ಕೊಂತ, ಇದ್ರಲ್ಲಿ ಏನೇ ಬಂದಿದ್ರು ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಒಂದು ಸ್ಪರ್ಧೆ ತರ ನಾವು ಮಾಡ್ಕೊಂಡು ಅದರಿಂದ ಹೊರಗಡೆ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಈ ಧ್ಯಾನ ಪಡ್ಕೊಂಡ್ಮೇಲೆ ಈ ಕಷ್ಟದಿಂದ ಹೊರಗಡೆ ಬಂದ್ವಿ, ಈ ಧ್ಯಾನ ಪಡ್ಕೊಂಡ್ಮೇಲೆ ನಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಹೋಯ್ತು, ಈ ಜ್ಞಾನ ಪಡ್ಕೊಂಡ್ಮೇಲೆ ನಾನು ಏನೆಲ್ಲ ಅನ್ಕೊಂಡಿದ್ದೆಲ್ಲ ಕೆಲಸ ನಡೀತಾ ಇದೆ ಅಂದ್ರೆ ಎಷ್ಟು ಖುಷಿ ಆಗ್ತಾ ಹೋಗುತ್ತೆ. ಏನೇ ಬಂದ್ರು ನಾನು ಎದುರಿಸ್ತೀನಿ, ಆ ಭಯದಿಂದ ಹೊರಗಡೆ ಬರ್ತೀವಿ. ಯಾವುದೇ ಒಂದು ಮುಂದಕ್ಕೆ ಹೋಗಕ್ಕೆ, ಹೆಜ್ಜೆ ಇಡಕ್ಕೆ ನಮಗೆ ಹೆದರಿಕೆ ಆಗೋದಿಲ್ಲ. ಇವಾಗ ಅದು ಒಂದು ಖುಷಿ ಆಗ್ತಾ ಇದೆ. ಈಗ ಪ್ರಾಪಂಚಿಕ ಕಷ್ಟ ಅಂತ ಅನಿಸ್ತಾ ಇಲ್ಲ ಈ ಜ್ಞಾನಕ್ಕೆ ಬಂದ್ಮೇಲೆ. ಇದು ಬಂದಿದೆ, ಇದ್ರಲ್ಲೇ ಜೀವಿಸ್ಬಿಟ್ಟು ಇದರಿಂದ ನಾವು ಹೊರಗಡೆ ಬಂದು ಈ ಪ್ರಾಪಂಚಿಕ ಆಧ್ಯಾತ್ಮಿಕ ಸಮತ್ವದಲ್ಲಿ ತೆಗೆದುಕೊಂಡು ನಮ್ಮನ್ನ ನಾವು ಶುದ್ಧವಾಗಿ ಇಟ್ಕೊಂಡು ನಮ್ಮ ಮೂಲ ಜಾಗಕ್ಕೆ, ನಾವು ಮೂಲ ಗುರಿಯನ್ನ ತಲುಪಕ್ಕೆ ಇದೆಲ್ಲ ಸಹಾಯ ಮಾಡ್ತಾ ಇದೆ. ಈ ಒಂದೊಂದು ಪಾತ್ರಗಳು ಇವೆಲ್ಲ, ಇದು ನಿಜವಾದ ಪಾತ್ರ ಅಂತ ನಾವು ತಿಳ್ಕೊಂಡು ಈ ಬೇರೆಯವರ ಬಗ್ಗೆ ಮಾತಾಡೋದು ಇವೆಲ್ಲ ಪ್ರತಿದಿನ ನಮಗೊಂದು ಒಂದು ಪರೀಕ್ಷೆಗಳಾಗ್ತಾ ಇರ್ತವೆ. ಈ ಧ್ಯಾನ ತಗೊಂಡ್ಮೇಲೆ ನಾವು ಹುಷಾರಾಗಿರ್ಬೇಕು. ಪ್ರತಿದಿನ ನಮ್ಮ ಮನೆಯಲ್ಲಿ ಆಗಿರ್ಬೋದು, ಮಕ್ಕಳ ಮೂಲಕ, ಗಂಡನ ಮೂಲಕ, ಹೆಂಡತಿ ಮೂಲಕ, ಸ್ನೇಹಿತರ ಮೂಲಕ ಮಾತುಗಳು ಬರ್ತವೆ, ಸನ್ನಿವೇಶಗಳು ಬರ್ತವೆ. ನಾವು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ, ನಾವು ಶುದ್ಧವಾಗ್ತಾ ನಮ್ಮ ಗುರಿ ಕಡೆ ಗಮನ ಇರ್ಬೇಕು ನಮಗೆ. ಅದಕ್ಕೆ ಅವ್ರನ್ನ ಕ್ಷಮಿಸಲ್ಲ, ಇವ್ರನ್ನ ಕ್ಷಮಿಸಲ್ಲ ಅನ್ಬೇಡ್ರಿ. ಪ್ರತಿಯೊಂದು ನಿಮ್ಮ ಘಟನೆಗಳು ನಿಮ್ಮ ಒಂದು ಉದ್ಧಾರಕ್ಕೋಸ್ಕರ ಬರ್ತವೆ. ನಾವು ಎಚ್ಚರವಾಗಿದ್ದು ಅದರಿಂದ ಹೊರಗಡೆ ಬರಕ್ಕೆ ನಾವು ರೆಡಿ ಆಗಿರ್ಬೇಕು ಮಾಸ್ಟರ್ಸ್. ಅದಕ್ಕೆ ನೀವೇನಾದ್ರೂ ಅವ್ರನ್ನ ಕ್ಷಮಿಸಲ್ಲ, ಇವ್ರನ್ನ ಕ್ಷಮಿಸಲ್ಲ, ಅದಾಗಲ್ಲ, ಇದಾಗಲ್ಲ, ಹಾಗೆ ಹೀಗೆ ಅನ್ಕೊಂಡ್ರೆ 98ನೇ ನಂಬರ್ ಹಾವು ಕಚ್ಚಿದ್ರೆ ನಾವು ಕೆಳಗಡೆ ಬರ್ಬೇಕಾಗುತ್ತೆ, ಮತ್ತೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ನೀವು ಪ್ರತಿದಿನ ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ನೀವು ಅದರಿಂದ ಹೊರಗಡೆ ಬರ್ತಾ ಹೋಗ್ಬೇಕು. ನೀವು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತಾ, ನಿಮಗೆ ನಿಮ್ಮ ಮನೆಯನ್ನು ಅಂದ್ರೆ ಪೂರ್ಣ ಮುಕ್ತಿಯ ಅವಸ್ಥೆ ತಲುಪುವ ಇಚ್ಛೆ ಇರೋದೇ ಆಗಿದ್ರೆ, ಅಥವಾ ಆ ಮನುಷ್ಯನ ಬಗ್ಗೆ ದ್ವೇಷವೋ, ನೀವು ಯಾವುದಕ್ಕೂ ಹೆಚ್ಚು ಮಹತ್ವ ಕೊಡ್ತೀರೋ,
ಮನಸ್ಸಿನಲ್ಲಿ ದ್ವೇಷ ಭಾವನೆ ಇಟ್ಕೊಂಡು ಇಲ್ಲಿವರೆಗೂ ನಿಮಗೆ ಏನು ಲಾಭ ಸಿಕ್ಕಿದೆ? ಕರೆಕ್ಟ್ ಅಲ್ವಾ? ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಮಾಡ್ತಾ ಏನ್ ಪಡ್ಕೊಂಡ್ವಿ ನಾವು? ಹಿಂದಿಂದೇ ನೆನಪಿಸ್ಕೊಂಡು ಏನ್ ನೆಮ್ಮದಿ ಬರುತ್ತಾ? ಏನಾದ್ರೂ ಬರುತ್ತೆ? ಏನು ಬರಲ್ಲ, ದುಃಖನೇ ಬರೋದು. ಅದನ್ನ ಬಿಟ್ಟು ಹಾಕ್ತಾ ಹೋಗ್ಬೇಕು. ಕಸ ದಿನ ಕ್ಲೀನ್ ಮಾಡ್ಕೊಂಡು ಶುದ್ಧವಾಗಿ ಇಟ್ಕೊಂಡ್ರೆ ನಾವು ಹೆಚ್ಚೆಚ್ಚು ಒಳಗೆ ಒಳ್ಳೆಯದನ್ನ ಹಾಕಕ್ ಸಾಧ್ಯ ಆಗತ್ತೆ. ಬೇಡವಾಗಿದ್ದನ್ನ ತೆಗೆದ್ರೆ ಏನ್ ಬೇಕೋ ಅದು ಒಳಗ್ ಹೋಗುತ್ತೆ. ಅದನ್ನ ಮಾಡ್ತಾ ಹೋಗ್ಬೇಕು ನಾವು. ಅದನ್ನೇ ನೆನ್ಪಿಟ್ಕೊಂಡು ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅದೇ ದ್ವೇಷ ನಮ್ಮ ಅವನೇ ಇಷ್ಟ ದಿನ ಮಾಡಿದೀವಲ್ಲ, ನಮಗೇನ್ ಸಿಕ್ಕಿದೆ? ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೋಡ್ರಿ ಏನ್ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಅದಕ್ಕೆ ಯಾವ ವ್ಯಕ್ತಿಗೆ ನೀವು ಯಾವ ರೀತಿ ಹಾನಿ ಆಗಿದೆ ಕಪಟಮುಕ್ತವಾಗಿ ಮನನ ಮಾಡ್ರಿ. ನಿಮ್ಗೆ ತಿಳಿಯುವುದು ಮನಸ್ಸಿನಲ್ಲಿ ದ್ವೇಷ ಸಾಕಿಕೊಂಡು ನಿಮ್ಗೆ ಹಾನಿನೇ ಜಾಸ್ತಿ ಆಗಿದೆ ಅನ್ನೋದ. ನಿಮ್ಮ ಶಕ್ತಿಯು ಹಾಳಾಯ್ತು, ನಿಮ್ಮ ವಿಚಾರ ದೂಷಣೆ ಆಯ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಕ್ತಿಯು ಏನಾಯ್ತು? ಪಣ ಕೊಟ್ಟಿಬಿಟ್ಟು. ಅರ್ಥಾತ್ ಆ ಮನುಷ್ಯನ ಬಗ್ಗೆ ನೀವು ಏನು ಮಾಡಿದ್ದೀನೋ ಅದಕ್ಕಿಂತ ಹೆಚ್ಚು ಹಾನಿ ನಿಮ್ಮ ಸತತೊಂದಿಗೆ ನಮಗೆ ನಾವೇ ಮಾಡ್ಕೊಂತ ಇದ್ದೀವಿ. ಬೇರೆಯವ್ರನ್ನ ನಾವು ಇಟ್ಕೊಂಡು ತಲೆ ಒಳಗೆ ಇಟ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂತ ನಮಗೆ ನಾವೇ ಹಾನಿ ಮಾಡ್ಕೊಂತಿದೀವಿ. ಅವ್ರಿಗೇನು ಆಗಲ್ಲ, ಅವ್ರು ಕ್ಲೀನ್ ಆಗ್ತಾರೆ, ಅವ್ರು ಮುಂದಕ್ಕೆ ಹೋಗ್ತಾರೆ, ನಾವು ಹಿಂದಕ್ಕೆ ಹಾಕ್ತಿವಿ ಅನ್ನೋದ ನಾವು ಮರೆತು ಬಿಡ್ತೀವಿ. ಮತ್ತೇನಾಗುತ್ತೆ? ನಮ್ಮ ಒಂದು ಸುಮ್ಮನೆ ಜ್ಞಾನ ಎಲ್ಲ ತಗೊಳ್ತಾ ಮತ್ತೆ ತಪ್ಪು ಮಾಡ್ಕೊಳ್ತಾ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅವರ ಒಂದು ಅವ್ರ ಜೀವನನ ರೆಡಿ ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಪ್ರತಿಯೊಬ್ರು ಮಾಸ್ಟರ್ಸ್ ನಮಗೆ ಅಂತ ತಿಳ್ಕೊಂಡು ಜ್ಞಾನ ಕೊಡಕ್ ಬಂದಿದ್ದಾರೆ, ನಮ್ಮನ್ನ ಬದಲಾವಣೆ ಮಾಡಕ್ ಬಂದಿದ್ದಾರೆ ಅಂತ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವರ ಒಂದು ಮುಕ್ತಿಗಾಗಿ ಅವರ ಒಂದು ಒಳ್ಳೇದಕ್ಕಾಗಿ ಕ್ಷಮೆ ಯಾಚನೆ ಮಾಡ್ಕೊಂಡು ಹೋದ್ರೆ ನಾವು ಮುಂದಕ್ಕೆ ಹೋಗಿ ಹೆಚ್ಚಿನ ಜ್ಞಾನ ಪಡ್ಕೊಳ್ತೀವಿ. ಗ್ರೇಟ್ ಮಾಸ್ಟರ್ಸ್ ಒಂದು ಸಂದೇಶ ನಮ್ಗೆ ಸಿಗ್ತಾ ಹೋಗುತ್ತೆ. ನಾವು ಹೆಚ್ಚು ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ 100% ನಾವು ಒಂದು ಕರ್ಮದಿಂದ ಹೊರಗಡೆ ಬರಬೇಕು. 100% ನಾವು ಕ್ಷಮೆ ಯಾಚನೆಯನ್ನ ಮಾಡಿದ್ದೇ ಆಗಿದ್ರೆ ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಪಡ್ಕೊಂತ ನಾವು ಹೊಸ ಜ್ಞಾನ ಪಡ್ಕೊಂತ ಹೊಸ ವ್ಯಕ್ತಿಯಾಗಿ ನಾವು ಬದಲಾವಣೆ ಆಗ್ತಾ ಹೋಗ್ಬೇಕು ಮಾಸ್ಟರ್ಸ್. ಇಂಥ ಒಂದು ಆಳವಾದ ಕರ್ಮಬಂಧವನ್ನು ಅಳಿಸಲು ನಾವು ರೆಡಿ ಆಗ್ಬೇಕು. ಯಾರನ್ನು ಕೇಳ್ತಾ ಇದೀವಿ? ಆ ಶಕ್ತಿನ ಕೇಳ್ತಾ ಇದೀವಿ. ಯಾರು ಕೇಳ್ತಾ ಇದ್ದಾರೆ? ಆ ಶಕ್ತಿನೇ ಕೇಳ್ತಾ ಇದೀವಿ. ಆ ಭಗವಂತನ ಕೇಳ್ತಾ ಇದೀವಿ. ನಾವು ಯಾವ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಆ ಒಂದು ಭಗವಂತನ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ತೀವೋ, ಜೊತೆಗೆ ನಾನು ದ್ವೇಷದ ಪಕ್ಷವಲ್ಲ, ನಾನು ಪ್ರೇಮದ ಪಕ್ಷದಲ್ಲಿದ್ದೀನಿ, ನಾನು ಬಂಧನದ ಪಕ್ಷವಲ್ಲ, ಪೂರ್ಣ ಸ್ವಾತಂತ್ರ್ಯದ ಪಕ್ಷದಲ್ಲಿದ್ದೀನಿ, ನನಗೆ 100% ಕ್ಷಮೆ ಯಾಚನೆ ಮಾಡಲು ಭಗವಂತ ಶಕ್ತಿಯನ್ನು ಕೊಡು ಅಂತ ನಾವು ಕೇಳ್ಕೋಬೇಕು ಮಾಸ್ಟರ್ಸ್. ನಾನು ದ್ವೇಷದ ಪಕ್ಷ ಅಲ್ಲ, ಪ್ರೇಮದ ಪಕ್ಷ, ನಾನು ಬಂಧನದ ಪಕ್ಷವಲ್ಲ, ನಾನು ಪೂರ್ಣ ಸ್ವಾತಂತ್ರ್ಯದ ಪಕ್ಷದಲ್ಲಿದ್ದೀನಿ, ನಾನು 100% ಕ್ಷಮೆ ಮಾಡಕ್ಕೆ ರೆಡಿ ಆಗಿದ್ದೀನಿ, ಅದಕ್ಕೆ ನೀವು ಸಹಾಯ ಮಾಡಿ ಅಂತ ನಾವು ಭಗವಂತನ ಕೇಳಿದ್ದೆ ಆದ್ರೆ ನಿಮ್ಮ ಮನಸ್ಸು ಅದು ರೆಡಿ ಆಗುತ್ತೆ. ನೀವು ಕೇಳ್ತೀರಾ, ನೀವು ಕೇಳಿದ್ಮೇಲೆ ಅವರ ಆಗ್ತೀರಾ ಅಂತ. ಐಪಪಿಂಡೆ ಕ್ಲಾಸ್ ಕೇಳಿದ್ದೆ. ಅವ್ರು ಹೇಳಿದ್ರು, ಅಕ್ಕ ಪಕ್ಕದವ್ರೆಲ್ಲ ಬಂದು ನಿಮ್ಮ ಪ್ರಾಪಂಚಿಕದ್ದು ಅದು ಇದು ಎಲ್ಲ ಕಸ ಹಾಕಕ್ ಬರ್ತಾರೆ ನೋಡ್ರಿ. ಯಾರಿಗಾದ್ರೂ ನೀವು ಒಳಗಡೆನೇ ಇಟ್ಕೋಬೇಡ, ಒಂದ್ ಸ್ವಲ್ಪ ಏನಾದ್ರೂ ಇದ್ರೆ ಹೇಳು, ಮನ್ಸು ಹಗುರ ಆಗುತ್ತೆ ಅಂತ. ಅವ್ರದ್ದೆಲ್ಲ ತಗೊಂಡ್ ಬಂದು ನಮಗೆ ಹೇಳಿ ಹೋಗ್ಬಿಡ್ತಾರೆ. ಅವ್ರ ಮನ್ಸು ಹಗುರ ಆಗುತ್ತೆ, ನಾವು ಅಟ್ರಾಕ್ಟ್ ಮಾಡ್ಕೊಂತೀವಿ. ಅದಕ್ಕೆ ಅವ್ರು ಯಾವಾಗಾರ ಅಂತ ಹೇಳಕ್ ಬಂದಾಗ ಅದನ್ನ ತಡೀರಿ, ಧ್ಯಾನ ಕೂತ್ಕೊಳ್ರಿ, ಅವ್ರನ್ನೂ ಧ್ಯಾನ ಕೂರಿಸ್ರಿ, ಇಲ್ಲಾಂದ್ರೆ ಬೇರೆ ಟಾಪಿಕ್ ಮಾತಾಡ್ರಿ ಅಂತಾರೆ. ನೀವು ಯೋಚನೆ ಮಾಡಿ ನೋಡಿ, ಯಾರು ಬಂದು ಅವ್ರದ್ದೆಲ್ಲ ಹೇಳಿ ಅವ್ರು ಅಗ್ರ ಮಾಡ್ಕೊಂಡು ಹೋಗ್ತಾರೆ, ನಮಗವು ವಾಪಸ್ ಆಗುತ್ತೆ. ಅದಕ್ಕೆ ಪ್ರಾಪಂಚಿಕದ್ದು ಜಾಸ್ತಿ ಮಾತುಗಳನ್ನ ಕೇಳೋದ್ ಬೇಡ. ಕೇಳ್ಕೊಂಡ್ರೆ ನಾವು ಅದೇ ವೈಬ್ರೇಷನ್ ನೀಚ ಮಾಡ್ಕೊಂತೀವಿ. ಮತ್ತೆ ಧ್ಯಾನಕ್ಕೆ ಎಲ್ಲ ಒಂದು ಪ್ರಾಪಂಚಿಕದಕ್ಕೆ ಆಧ್ಯಾತ್ಮಿಕಕ್ಕೆ ಎಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ಭಗವಂತನ ಕೇಳ್ಕೊಳ್ಳೋಣ. ನಾನು ದ್ವೇಷದ ಪಕ್ಷ ಅಲ್ಲ, ನಾನು ಪ್ರೇಮದ ಪಕ್ಷದಲ್ಲಿದ್ದೀನಿ, ನಾನು ಬಂಧನದ ಪಕ್ಷ ಅಲ್ಲ, ನಾನು ಪೂರ್ಣ ಸ್ವಾತಂತ್ರ್ಯದ ಪಕ್ಷದಲ್ಲಿದ್ದೀನಿ, ನನಗೆ 100% ಕ್ಷಮೆ ಮಾಡಕ್ಕೆ ಶಕ್ತಿಯನ್ನು ಕೊಡಪ್ಪ ಭಗವಂತ. ಯಾವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ದ್ವೇಷದ ವಿಚಾರಗಳು ಬಂದ್ರೆ ಪ್ರಾರ್ಥನೆಯನ್ನು ಮಾಡಿರಿ. ಯಾರಿಗಾಗಿ? ಇಬ್ಬರಿಗಾಗಿ. ಯಾರನ್ನ ನಾವು ಕ್ಷಮಿಸಕ್ಕಾಗಲ್ಲ ಅಂತ ಅವ್ರನ್ನೂ ಸೇರಿಸ್ಕೊಂಡು ನಾವು ಕ್ಷಮೆ ಯಾಚನೆಯನ್ನು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಚಿಕ್ಕವರಿದ್ದಾಗ ಯಾವಾಗಲಾದ್ರೂ ಇಸ್ಪೀಟು ಮನೆಯ ಆಟವನ್ನು ಆಡ್ತಾ ಇರ್ತೀರಾ. ಅದರಿಂದ ಒಂದು ಎಲೆನ ತೆಗೆದರೆ ಇಡೀ ಮನೆ ಬೀಳಲಾರಂಭಿಸ್ತದೆ. ವಿಶ್ವದಲ್ಲಿ ಎಲ್ಲಾ ಸಮಸ್ಯೆಗಳು ಮನೆಯಲ್ಲಿ ಎಲ್ಲರೂ ತಮ್ಮ ನಕಾರಾತ್ಮಕ ವಿಚಾರಗಳ ಒಂದೊಂದು ಎಲೆಯನ್ನು ಜೋಡಿಸ್ತಾ ಇದ್ದಾರೆ ಎಂದು ತಿಳಿಯಿರಿ. ನೀವು ಕ್ಷಮಾ ಸಾಧನೆಯಿಂದ ಕೇವಲ ನಿಮ್ಮ ಎಲೆಯನ್ನು ತೆಗೆಯಬೇಕು. ಇದರಿಂದ ಉಳಿದ ಎಲೆಗಳು ಬೀಳತೊಡಗುತ್ತದೆ. ಸಮಸ್ಯೆ ಆರಂಭ ಆಗಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನೋಡಿದರೆ ಮಾತನಾಡಲು ಇದು ಬಹಳ ಮಾಮೂಲಿ ಎನಿಸುತ್ತದೆ, ಆದರೆ ವಾಸ್ತವದಲ್ಲಿ ಇದರಿಂದ ಬಹಳ ಆಳವಾದ ಪರಿಣಾಮ ಕಂಡುಬರುತ್ತದೆ.
ಸಣ್ಣರಿದ್ದಾಗ ನಾವು ಈ ಒಂದು ಇಸ್ಪೀಟಿನ ಎಲೆಯಿಂದ ಮನೆಯನ್ನು ಕಟ್ಟೋದು ಹಿಂಗ್ ಮಾಡ್ತಾ ಇರ್ತೀವಿ. ಅದನ್ನು ಒಂದ್ ಎಲೆ ತೆಗೆದ್ರೆ ಪಟ ಪಟ ಬೀಳುತ್ತೆ. ಹಾಗೆ ಅವ್ರು ಹೇಳ್ತಾರೆ, ಕ್ಷಮಾ ಸಾಧನೆ ಅಂತ ಒಂದು ಎಲೆಯನ್ನ ನೀವು ತೆಗೆದು ಬಿಟ್ರೆ ಇದರಿಂದ ಉಳಿದ ಎಲೆಗಳು ಬೀಳಕ್ ಶುರುವಾಗುತ್ತೆ. ಅಂದ್ರೆ ಎಲ್ಲರನ್ನು ಕ್ಷಮಿಸುವ ಒಂದು ಕಲೆಯನ್ನು ಇದು ರೂಢಿಸ್ಕೋಬೇಕು ನಾವು. ಅದಕ್ಕೆ ನಾವೊಬ್ರು ಅಷ್ಟು ಯಾರ್ಯಾರ ಮೇಲೆ ದ್ವೇಷ ಇರುತ್ತೋ, ಅಕಸ್ಮಾತ್ ಇಲ್ಲಿದ್ರೆ ಯಾರು ಕಾಣಿಸ್ತಾರೋ ಅವ್ರ ಬಗ್ಗೆ ನಾವೆಲ್ಲ ಕ್ಷಮೆ ಕೇಳ್ತಾ ಹೋದಂಗೆಲ್ಲ ಏನಾಗುತ್ತೆ, ಇದು ಸಮಸ್ಯೆ ಆರಂಭ ಆಗಕ್ ಶುರುವಾಗುತ್ತೆ. ಎಲ್ಲರ ಮನಸ್ಸುಗಳು ಒಂದೇ ರೀತಿ ಒಂದೇ ವೈಬ್ರೇಷನ್ ನಲ್ಲಿ ಇರುತ್ತೆ. ಅವರು ಸಹ ಈ ಜ್ಞಾನ ಧ್ಯಾನ ತಗೊಳಕ್ಕೆ ಮುಂದಕ್ಕೆ ಬರ್ತಾ ಹೋಗ್ತಾರೆ. ಇದೇನಪ್ಪ ಮಾಮೂಲಿ ಅನ್ಸುತ್ತೆ ಮಾತಾಡಿದ್ರೆ, ಅದು ಮಾಡದ್ ನೋಡಿದಾಗ್ಲೇ ಇದರ ಪರಿಣಾಮ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸಮಸ್ಯೆಯೊಡನೆ ನೋಡುವ ನಿಮ್ಮ ದೃಷ್ಟಿಕೋನವನ್ನ ನಾವು ಬದಲಾವಣೆ ಮಾಡ್ತಾ ಹೋಗ್ಬೇಕು. ಇವು ಏನೇ ಆದ್ರೂ ನಕಾರಾತ್ಮಕ ಕೊಡುಗೆ ಇದ್ರೆ ಅದನ್ನು ತಿಳಿದುಕೊಳ್ಳಿ. ರಸ್ತೆಯಲ್ಲಿ ತೆಗುಗಳಿದ್ದರೆ ನಾನೇನು ಮಾಡಿದೆ, ಭ್ರಷ್ಟಾಚಾರವು ಹೆಚ್ಚುತ್ತಿದ್ದರೆ ನನ್ನದೇನು ತಪ್ಪು ಎಂದು ಯೋಚಿಸಬೇಡಿ. ಈಗ ನೀವು ತಿಳಿದಿದ್ದೀರಿ ಏನೆಲ್ಲ ಆಗುತ್ತಿದೆಯೋ ಅದು ಎಲ್ಲರ ಸಮ್ಮಿಶ್ರ ವಿಚಾರಗಳ ಪರಿಣಾಮ. ಅದಕ್ಕೆ ಗ್ರೂಪ್ ಮೆಡಿಟೇಷನ್ ತುಂಬಾ ಎನರ್ಜಿ ಇರುತ್ತೆ. ಗ್ರೂಪ್ ಮೆಡಿಟೇಷನ್ ನೀವೇನೇ ಪ್ರಾರ್ಥನೆ ಮಾಡಿದ್ರು ಬಹಳ ಬೇಗ ಈಡೇರುತ್ತೆ ಅಂದ್ರೆ ಇದೇ ಪರಿಣಾಮ. ನಾವು ಗ್ರೂಪ್ ಅಲ್ಲಿ ಇದ್ದಾಗ ಯಾವ್ದಕ್ಕೋಸ್ಕರ ಏನಾದ್ರೂ ಒಳ್ಳೆ ಒಂದು ಯಾರೋ ವ್ಯಕ್ತಿಗೆ ಹುಷಾರಿಲ್ಲ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದಾದ್ರೆ ಅವರು ಅದರಿಂದ ಹೊರಗಡೆ ಬರ್ತಾರೆ. ಇಡೀ ವಿಶ್ವ ಧ್ಯಾನ ಜಗತ್ತಾಗ್ಲಿ, ಸಸ್ಯಾಹಾರ ಜಗತ್ತಾಗ್ಲಿ, ಪಿರಮಿಡ್ ಜಗತ್ತಾಗ್ಲಿ, ಎಲ್ಲರೂ ಜ್ಞಾನಕ್ಕೆ ಬರ್ಲಿ, ಜ್ಞಾನವನ್ನು ತಗೊಂಡ್ಲಿ, ಎಲ್ಲರೂ ಈ ಬಂಧನಗಳಿಂದ ಮುಕ್ತಿಯನ್ನು ಪಡೀಲಿ ಅಂತ ನಾವು ಕೇಳಿದ್ದೇ ಆದ್ರೆ 100% ಅದು ಹಾಗೆ ಆಗುತ್ತೆ. ಅದಕ್ಕೆ ಅವರು ನಂದೇನ್ ತಪ್ಪು, ಅದಾಗಿದ್ದಾಗಿತ್ತು, ಅವ್ರೇನ ಮಾಡ್ಕೊಂತಿದ್ದಾರೆ ಅಂದ್ರೆ ನನಗೇನಾಗ್ಬೇಕು, ಅವರೆಲ್ಲ ಧ್ಯಾನಕ್ಕೆ ಬರಲಿದ್ರೆ ನನಗೇನಾಗ್ಬೇಕು ಅಂತ ನಾವು ಅನ್ಕೊಳ್ಳೋದು ಬೇಡ. ಅದಕ್ಕೆ ಅವೆಲ್ಲರೂ ವಿಚಾರಗಳಿಂದನೇ ಈ ತರ ನಡೀತಾ ಇರ ಒಂದೇ ರೀತಿ ಆಗ್ಬೇಕು ಅನ್ನೋ ಒಂದು ವಿಶ್ವ ಎಲ್ಲ ಧ್ಯಾನಕ್ಕೆ ಸಜ್ಜಾಗುತ್ತೆ. ಯಾರಲ್ಲೂ ದ್ವೇಷ ಬರೋದಿಲ್ಲ, ಎಲ್ಲರೂ ಪ್ರೇಮ ಭಾವನೆಯಿಂದ ಇರುವಂತದ್ದಾಗಿರ್ಬೋದು. ಒಂದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಒಬ್ರಿಗೆ ಒಬ್ರು ಧ್ಯಾನ ಸಾಧನೆ ಆಗಿರ್ಬೋದು, ಬೇರೆ ಒಬ್ಬನ ಮನುಷ್ಯನ ಟಚ್ ಮಾಡೋದು ಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಇನ್ನು ಎಷ್ಟೊತ್ತಿದೆ? ಆಯ್ತು ಮೇಡಮ್, ಆಯ್ತು, ಮುಗೀತು ಮೇಡಮ್. ಅದಕ್ಕೆ ನಾವು ಸ್ವಲ್ಪವಾದ್ರೂ ನಾವು ಸರಿ, ನಿಮ್ಮ ವಿಚಾರಗಳ ಒಂದು ಕೊಡುಗೆ ಆಗಿರ್ಬೋದು, ನಕಾರಾತ್ಮಕಗಳ ಒಂದು ಕೊಡುಗೆ ಆಗಿರ್ಬೋದು, ಒಂದು ಏಕೈಕ ಘಟಕದೊಂದಿಗೆ ನಾವು ಕ್ಷಮಾ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಒಂದು ಕ್ಷಮೆಯಾಚನೆ ಎಲೆಯನ್ನು ತೆಗೆದುಬಿಟ್ಟು ಒಂದು ನಕಾರಾತ್ಮಕ ಭಾಗವನ್ನು ಅಳಿಸ್ಬಿಟ್ಟು ಸಕಾರಾತ್ಮಕ ಕೊಡುಗೆಯನ್ನು ನಾವು ಕೊಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ಎಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ಪತ್ರಿಜಿಯವರ ಕನಸು ಸಹ ಅದೇ. ಏನು, ಒಂದು 18 ಮಾರ್ಗಸೂಚಿಗಳನ್ನು ನಾವು ಅಳವಡಿಸ್ಕೊಂತ ಅವರ ಒಂದು ಸಂಕಲ್ಪ ಏನು, ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತು, ಅದನ್ನೆಲ್ಲ ನಾವು ಸೇರಿ ಪೂರ್ಣ ಮಾಡ್ಬೇಕು ಅಂದ್ರೆ ಇಂಥ ಒಂದು ಕ್ಷಮೆ ಪ್ರಾರ್ಥನೆ ಮಾಡ್ತಾ ನಾವು ಎಲ್ಲರನ್ನು ಕ್ಷಮಿಸ್ತಾ, ನಮ್ಮನ್ನ ನಾವು ಕ್ಷಮಿಸ್ಕೊಳ್ತಾ ಮುಂದಿನ ಒಂದು ನಮ್ಮ ಆಧ್ಯಾತ್ಮಿಕ ಜೀವನ, ಪ್ರಾಪಂಚಿಕ ಜೀವನದಲ್ಲಿ ನಾವು ಮುಂದೆ ಹೆಚ್ಚು ಸಾಧನೆ ಮಾಡ್ತಾ ನಮ್ಮ ಮೂಲ ಜಾಗವನ್ನು ನಾವು ಸೇರ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ಗೂ, ಮಹಾತರ್ಬ ವೇದಿಕೆಗೂ ನಾನು ಮತ್ತೆ ನಮ್ಮ ಪತ್ರಿಜಿ ಗುರುಗಳಿಗೂ, ಮಧುರಾ ಮೇಡಮ್ ಅವ್ರಿಗೂ ನಾನು ಅನಂತ ಕೋಟಿ ಪ್ರಾಣಗಳನ್ನು ಅರ್ಪಿಸ್ತಾ ಇದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಮಾಸ್ಟರ್ಸ್. ಧನ್ಯವಾದಗಳು.